ಸೌಂಡ್ ಬಂತು ಬ್ರೋ. ಈ ರೂಮ ಪಕ್ಕದ ರೂಮ. ಗಾಬರಿ ಆಗ್ಬೇಡ. ಅದು ಇದು ಬಿಡು ಬ್ರೋ, ಗಬ್ಬಿದ ಅದು ಬಿಡು, ಟೆನ್ಷನ್ ಆಗ್ಬೇಡ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಅಬಾಂಡೆಂಟ್ ಜಾಗಕ್ಕೆ ಬಂದಿದ್ದೀನಿ. ಆ ಲೊಕೇಶನ್ ನೀವು ಆಲ್ರೆಡಿ ನೋಡಿರ್ತೀರ. ನಾನು ಈ ಲೊಕೇಶನ್ಗೆ ಬಂದಿರೋ ಕಾರಣನೂ ಇದೆ, ಅದು ನಿಮಗೆ ತಿಳಿಸ್ಕೊಡ್ತೀನಿ. ಅದೇನಂತ ಅಂದರೆ, ನನ್ನ ಚಾನಲಲ್ಲಿ ಬಂದ್ಬಿಟ್ಟು ನನ್ನ ಟೀಮ್ಗೆ ಒಂದು ಹೊಸ ಯೂಟ್ಯೂಬರು ಪ್ಲಸ್ಸು ನನಗೆ ತಮ್ಮ ಥರ ಪ್ರಜ್ವಲ್ ಅಂತ ಬಂದು ಆ್ಯಡ್ ಆಗಿದ್ದಾರೆ ಇವಾಗ. ಸೊ ಅವ್ರ ಚಾನಲು ಇದೆ. ಅವ್ರು ಬಂದ್ಬಿಟ್ಟು ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಾಯಿರ್ತಾರೆ. ಸೊ ಅವ್ರ ಚಾನಲ್ಲು ವಿಸಿಟ್ ಮಾಡಿ. ಇವಾಗ ಚೆನ್ನಾಗಿ ಕಂಟೆಂಟ್ ಕೊಡ್ತಿದ್ದಾರೆ, ಹೊಸ ಯೂಟ್ಯೂಬರು, ಅವ್ರಿಗೂ ಸಪೋರ್ಟ್ ಮಾಡಿ. ಮತ್ತು ನನ್ನ ಹಿಂದ್ಗಡೆ ಕಾಣಿಸ್ತಿರೋ ಲೊಕೇಶನ್ ಆಲ್ಮೋಸ್ಟ್ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ. ಜಾನ್ವಾಟ ಮಠಮು, ಚಿಕ್ಕ ಹುಡುಗಿ ಆತ್ಮ ಇರೋ ಅಂಥ ಜಾಗ ಇದು. ಸೊ ಈ ಲೊಕೇಶನ್ಗೆ ನಾನು ಏನಕ್ಕೆ ಬಂದಿದ್ದೀನಿ ಅಂತಂದರೆ, ನಮ್ಮ ಪ್ರಜ್ವಲ್ ಅವರು ನನಗೆ ಬೆಂಗಳೂರಲ್ಲಿ ಸಿಗಬೇಕಾದ್ರೆ ನನಗೆ ನಾವಿಬ್ಬರು ಮಾತಾಡ್ಬಿಟ್ಟು ಈ ಚಾನಲಲ್ಲಿ ಈ ಥರ ಎಲ್ಲ ಇರುತ್ತೆ ಬ್ರೋ, ನೀವು ಮಾಡಬೇಕಂದ್ರೆ ಇಷ್ಟೆಲ್ಲ ರಿಸ್ಕ್ ಇರುತ್ತೆ, ಅದೆಲ್ಲ ಓಕೆನಾ ಅಂತ ಕೇಳಿದ ತಕ್ಷಣ ಅವ್ರು ಎಲ್ಲದಕ್ಕೂ ರೆಡಿಯಾಗಿ ಇವಾಗ ನನ್ನ ಜೊತೆ ಬಂದಿದ್ದಾರೆ. ಮತ್ತು ಅವ್ರ ಹತ್ರ ನಾನು ಕೇಳಿದ್ದು ಏನಂತಂದರೆ, ಬ್ರೋ ನನ್ನ ವೀಡಿಯೋಸಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿರೋ ವೀಡಿಯೋಸ್ ಏನಾದರೂ ಇದ್ದರೆ ಹೇಳಿ ಅಂತ ಕೇಳಿದ್ದೆ ನಾನು. ಆವಾಗ ಅವರು ನನಗೆ ತಿಳಿಸ್ಕೊಟ್ಟಿರೋ ಅಂಥ ವಿಷಯ ಏನಂತಂದರೆ, ಬ್ರೋ ನಿಮ್ಮದ್ರಲ್ಲಿ ಅದು ಚಿಕ್ಕ ಮಗು ಅಲೋ ವೀಡಿಯೋ ಇದೆಯಲ್ಲ ಬ್ರೋ, ಜಾನ್ವಾಟ ಮಠಮು, ಆ ವಿಡಿಯೋ ತುಂಬ ಆರ್ ಆಗಿದೆ ಬ್ರೋ. ನನಗೆ ಆದರೆ ನಾನು ಆ ವಿಡಿಯೋಲ್ಲಿ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ನಾನು 3 ವರ್ಷ ಮುಂಚೆನೇ ನನಗೆ ಪ್ಲ್ಯಾನ್ ಇತ್ತು ಈ ಥರ ಗೋಸ್ಟ್ ಹಂಟಿಂಗ್ ವೀಡಿಯೋಸ್ ಮಾಡಬೇಕು ಅಂತ. ನನಗೆ ಟೀಮ್ ಇದ್ದಿಲ್ಲ ಬ್ರೋ, ಅದರಿಂದ ನಾನು ಮಾಡೋಕ್ಕಾಗಿಲ್ಲ. ಸೊ ಇವಾಗ ನೀವು ಸಿಕ್ಕಿದ್ದೀರಾ, ನಾನು ನಿಮ್ಮ ಟೀಮಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದರು. ಸೊ ಅವ್ರು ಆಸೆ ಪಟ್ಟಿರೋದು. ಬಟ್ ನಾನು ಅವ್ರಿಗೆ ಗೊತ್ತಿಲ್ಲ ನಾನು ಈ ಲೊಕೇಶನ್ಗೆ ಲೈವಾಗಿ ಕರ್ಕೊಂಬರ್ತೀನಿ ಅಂತ. ನಾನು ಅವ್ರಂಗೆ ಕೇಳಿದ ತಕ್ಷಣ ಸರಿ, ಅವ್ರಿಗೆ ಹೆಂಗಿದ್ರು ನಾವು ನಮ್ಮ ಚಾನಲಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವ್ರು ಆಸೆ ಪಟ್ಟಿರೋ ಲೊಕೇಶನಿಂದನೇ ಅವ್ರಿಗೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿ ತೋರ್ಸೋಣ ಹೆಂಗಿರುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಿರಂಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ ಇವಾಗ. ಸೊ ಇವಾಗ ಅವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದ್ಬಿಟ್ಟು ನಾನು ಮತ್ತು ಪ್ರಜ್ವಲ್ ಅವರಿಬ್ಬರೂ ಬಂದಿದ್ದೀರಿ ಈ ಲೊಕೇಶನ್ಗೆ. ಇನ್ನೊಂದು, ಈ ಲೊಕೇಶನ್ ಬಂದ್ಬಿಟ್ಟು ಇವ್ರದ್ದು ಯುವ ಪಂಚ್ ಎಂಟರ್ಟೈನ್ಮೆಂಟು ಅವ್ರದ್ದು ಈ ಲೊಕೇಶನ್ ಅಲ್ಲ, ಈ ಲೊಕೇಶನ್ ಕೀರ್ತನ ಲೊಕೇಶನ್ ಅಲ್ಲ, ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿತ್ತು ನನಗೆ. ಬಟ್ ನಾನು ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ಲೊಕೇಶನ್ ಆಲ್ರೆಡಿ ತೋರಿಸ್ಕೊಟ್ಟಿದ್ದಾರಲ್ಲ. ಸೊ ಅದರಿಂದ ಅವ್ರಿಗೆ ನಾನು ಏನು ಹೇಳ್ದಿರಂಗೆ, ವಿಚಾರ ತಿಳಿಸ್ದಿರಂಗೆ ನಾನು ಡೈರೆಕ್ಟಾಗಿ ಬಂದುಬಿಟ್ಟಿದ್ದೀನಿ. ಸೊ ಅವ್ರೇನಾದರೂ ವೀಡಿಯೋ ನೋಡಾದ್ಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಏನೋ ಬ್ರೋ ನಾನು ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ಮಾತಾಡ್ಕೊತೀನಿ. ಸೊ ಇವತ್ತಾದರೆ ಪ್ರಜ್ವಲ್ ಅವ್ರಿಗೆ ಈ ಲೊಕೇಶನ್ ನೋಡ್ತಿದ್ರೆ ಹೆಂಗೆ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಅವ್ರ ಬಾಯಲ್ಲೇ ಕೇಳಲ್ಲ, ಬನ್ನಿ ಫ್ರೆಂಡ್ಸ್. ಸೊ ಕ್ಯಾಮ್ರಾ ಇಟ್ಕೊತೀರ ಕೊಡಿ ಬ್ರೋ. ಸೊ ಫ್ರೆಂಡ್ಸ್, ಪ್ರಜ್ವಲ್ ಅಂದರೆ ಇವರೇನೆ. ಸೊ ಹಾಯ್ ಗಾಯ್ಸ್, ನನ್ನ ಹೆಸರು ಪ್ರಜ್ವಲ್ ಅಂತ. ಸೊ ನಾನು ರೀಸೆಂಟಾಗಿ ರೈಡಿಂಗ್ ಕ್ಯಾಪ್ಚರ್ ಅಂತ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಅಫ್ಕೋರ್ಸ್ ಇವರು ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಕಾಂಟ್ಯಾಕ್ಟ್ ಮಾಡಿದೆ 3 ಇಯರ್ಸಿಂದನೂ, ನನಗೂ ಆಸೆ ಇತ್ತು. ರೀಸೆಂಟಾಗಿ ಇವ್ರ ವೀಡಿಯೋಸ್ ಅಂತೂ ಸಿಕ್ಕಾಪಟ್ಟಂತ ಎಂಜಾಯ್ ಮಾಡ್ತೀನಿ ನಾನಂತೂ. ರೀಸೆಂಟಾಗಿ ಅದು ಮಗು ಆಡೋದಂತೂ ನಾನಂತೂ ಕ್ಯೂರಿಯಾಸಿಟಿಯಿಂದ ನಾನು ಅದೇ ಹೇಳಿದ್ದು. ಅವ್ರು ಕೇಳಿದ್ರು ಯಾವ್ದು ವೀಡಿಯೋ ನಿಮ್ಗೆ ಇಷ್ಟ ಇದೆ ಯಾವುದು ಅಂತ ಕೇಳಿದ್ದಕ್ಕೆ ನಾನು ಇದೇ ಬ್ರೋ ಇದಂತೂ ಮಾತ್ರ ನಾನು ಅಮೇಝಿಂಗ್ ಆಗಿತ್ತು ಬ್ರೋ, ಹೋಗೋಣ ಒಂದು ಸಲ ಅಂತ ಹೇಳ್ತಿದ್ದೆ. ಆಯ್ತು ಬ್ರೋ, ಟೈಮ್ ನೋಡಿ ಹೋಗೋಣ ಅಂತ ಹೇಳಿದ್ರು. ನೋಡಿದ್ರೇ ಮೊನ್ನೆ ಏನೋ ರೀಸೆಂಟಾಗಿ ಸಿಕ್ಕಿದ್ದು ಮೀಟಪ್ಪಲ್ಲಿ, ಅಷ್ಟು ಬೇಗ ಈ ಜಾಗಕ್ಕೆ ಕರ್ಕೊಂಬಂದುಬಿಟ್ಟಿದ್ದಾರೆ. ನಾನು ನೋಡಿದ ತಕ್ಷಣ ಶಾಕು. ನೋಡ್ಬೇಕು ಗಾಯ್ಸ್ ಹೆಂಗಿದೆ ಅಂತ, ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಒಳಗೋಗಿ ನೋಡೋಣ. ಸೊ ಲೊಕೇಶನ್ ಹೆಂಗೆ ಅನಿಸ್ತಿದೆ ಬ್ರೋ ನಿಮಗೆ? ನೋಡಿ ಫ್ರೆಂಡ್ಸ್, ಇದೆ ಲೊಕೇಶನು. ಸೀರಿಯಸ್ ಆಗಿ ಇಲ್ಲಿದೆ ನೋಡ್ಬೇಕಂದ್ರೆ ನಾನು ಬರ್ತಾನೆ ನೋಡಿದೆ, ಅಲ್ಲಿ ಫುಲ್ ಹಂಟೆಡ್ ಆಗಿದೆ ಬ್ರೋ ಒಳಗೆ ಮಾತ್ರ. ಸೊ ಇವ್ರಿಗೆ ಪ್ರಜ್ವಲ್ ಅನ್ನೋರಿಗೆ ಇನ್ನೊಂದು ಟ್ವಿಸ್ಟು ನಾನು ಇನ್ನೂ ಅವ್ರಿಗೆ ರಿವೀಲ್ ಮಾಡಿಲ್ಲ. ಅದೇನಂತ ಅಂದರೆ, ಅವರು ಇನ್ನೊಂದು ಲೊಕೇಶನು ಹೇಳಿದ್ರು ನನಗೆ, ಬ್ರೋ ಅದು ಇಜ್ರಾ ಅವ್ರದ್ದು ಸುಜಾತ ಲಕ್ಷ್ಮಿ ಅಂತ ವಿಡಿಯೋ ಮಾಡಿದ್ದೀರಲ್ವಾ, ಅದು ನನಗೆ ತುಂಬ ಇಷ್ಟ, 2 ಲೊಕೇಶನ್ ವೀಡಿಯೋನು ಸಖತ್ ಇಷ್ಟ ಅಂತ ಹೇಳಿದರು. ಒನ್ ಆಫ್ ದ ಲೊಕೇಶನ್ಗೆ ಕರ್ಕೊಂಬಂದಿದ್ದೀರಿ. ಸೊ ಇವತ್ತು ನೈಟು 4 ಗಂಟೆನೂ ಇಲ್ಲೇ ಆಲ್ಟ್ ಆಗ್ತಿದ್ದೀರಿ ನಾವು. ಅಂದರೆ ಇಲ್ಲಾಂದರೆ ಇಲ್ಲಲ್ಲ, ಇದೇ ಊರಲ್ಲಿ ನಾವು ಇರ್ತೀರಿ ಬ್ರೋ. ಇನ್ನೊಂದು ಏನು ಗೊತ್ತಾ, ನಿನ್ಗೆ ಹೇಳಿಲ್ಲ, ನೀನು ಸುಜಾತ ಲಕ್ಷ್ಮಿ ವಿಡಿಯೋ ಕೇಳ್ದಲ್ವಾ? ಹೌದು. ನಾಳೆ ಅದಕ್ಕೂ ಹೋಯ್ತಿದ್ದೀರಿ ರೆಡಿಯಾಗಿ. ಸೀರಿಯಸ್ ಆಗಿ ಏನೋ ಮಾಡಿದ್ದೀರಾ ಅನ್ಕೋತೀನಿ ಇವತ್ತು. ಸೊ ನಾಳೆ ಅದಕ್ಕೂ ಕರ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮತ್ತೆ ಜಾನ್ವಾಟ ಮಠಮ್ ಲೊಕೇಶನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬ್ರೋ. ನೀನು ಆಸೆ ಪಡ್ದಂಗೆ ನೀನು ಲೊಕೇಶನ್ಗೆ ಕರ್ಕೊಂಡು ಬಂದಿದ್ದೀನಿ. ಬಟ್ ಎಕ್ಸ್ಪೆಕ್ಟ್ ಮಾಡಿಲ್ಲಲ್ಲ?
ಅನ್ಕೊಂಡೇ ಇರಲಿಲ್ಲ ಬ್ರೋ, ಸೀರಿಯಸ್ ಆಗಿ. ಅದು ರೀಸೆಂಟಾಗಿ ಇನ್ನೂ ಮೀಟ್ ಆಗಿಲ್ಲ, ಏನು 2 ದಿನನೂ ಆಗಿಲ್ಲ, ಅಷ್ಟು ಬೇಗ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇದೆಲ್ಲ. ಅಷ್ಟೇ ಬ್ರೋ ನಾವು. ಅದು ಬೇರೆ ಇನ್ನೊಂದು ಬೇರೆ ಕಾದಿದೆ. ನೀವು ಹೇಳಿದ್ರಲ್ಲ ಬ್ರೋ, ನಾನು ಒಂದ್ಸಲಿ ರಿಯಾಲಿಟಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆ 2 ಲೊಕೇಶನ್ ನಾನು ಫೀಲ್ ಆಗಬೇಕು ಬ್ರೋ ಅಂದ್ರಲ್ಲ. ಇವತ್ತಿದು ನೋಡಿ, ನಾಳೆ ಆ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ. ಅನ್ನಿಸ್ತಿದೆ ಬ್ರೋ, ಸ್ವಲ್ಪ ಥ್ರಿಲ್ಲಿಂಗ್ ಅನ್ನಿಸ್ತಿದೆ ಬ್ರೋ, ಭಯ ಆಗ್ತಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡಬೇಕು. ಕಡೆ ಏನೂ ಇಲ್ಲ, ಎಲ್ಲ ಫಾರೆಸ್ಟ್ ಮಧ್ಯದಲ್ಲಿ ಇರೋದು. ಬರಬೇಕಾದ್ರೆ ರೂಟ್ ಹೆಂಗಿತ್ತು? ಕಾಡಿದ್ದಂಗೆ ಇದೆ ಅಲ್ಲ ಬ್ರೋ, ನಾವು ಬಂದಿರೋದೇ ಕಾಡಲ್ಲಿ. ನೀವು ಹೆಂಗಿದ್ರು ಟ್ರಾವೆಲರ್ ಅಲ್ವಾ, ನೀವು ವಿಡಿಯೋ ಮಾಡ್ಕೊಂಡು ಅದನ್ನು ವ್ಲಾಗ್ ಥರ ಹಾಕ್ಬಿಡಿ. ನಾವು ಬರೋ ರೂಟೆಲ್ಲ ಹೆಂಗಿರುತ್ತೆ ಅಂತ. ನಿಧಾನಕ್ಕೆ ಆಮೇಲೆ ಏನಿಲ್ಲ ಟೆನ್ಷನ್ ಆಗಬೇಡ ಬ್ರೋ, ಭಯ ಬೀಳ್ಬೇಡ. ಇನ್ನೊಂದು ಟ್ವಿಸ್ಟ್ ಇಲ್ಲ ನಿನಗೆ, ಇಲ್ಲೊಂದು ಗೋರಿ ಇದೆ. ಗೋರಿ ಎಲ್ಲಿದೆ ಬ್ರೋ? ಇಲ್ಲ ಆಚೆ, ಇಲ್ಲೇ ಈ ಕಡೆ ಇದೆ. ಅದಲ್ಲ ಇಲ್ಲೆಲ್ಲ ಇದೆ, ಮೇಲ್ಗಡೆಯಿಂದ ಕಾಣಿಸುತ್ತೆ, ತೋರಿಸ್ತೀನಿ ಬಿಡು. ಅದು ಈ ಬಿಲ್ಡಿಂಗ್ ಅವ್ರದ್ದು ಯಾರ್ದಂತ ಗೊತ್ತಿಲ್ಲ, ಬಟ್ ಇಲ್ಲಿ ಬಿಲ್ಡಿಂಗ್ ಪಕ್ಕದಲ್ಲೇ ಹಾಕವ್ರೆ. ಬರೋ ಬ್ಯಾಟ್ ಇದೆ. ಇಲ್ಲ ಐತೆ ನೋಡಿ ಬ್ರೋ, ಕಾಣಿಸ್ತಾ? ಏನು ಯಾಕೆ ಏನಾಯಿತು? ಬ್ಯಾಟ್ ಇದೆ, ಅಟ್ಯಾಕ್ ಮಾಡುತ್ತೆ ಬ್ರೋ ಅದು. ಲೈಟ್ ಆ ಕಡೆ ಅದು ಬಂತಂದರೆ ಲೈಟ್ ಆ ಕಡೆ ತಿರ್ಗಿಸ್ಬಿಡು, ಅದ್ರ ಕಡೆ ಇಕ್ಬೇಡ, ಓಕೆನಾ? ಬ್ರೋ ಏನು ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡ್ತಿದ್ದೀರಾ ಸೀರಿಯಸ್ ಆಗಿ? ಪಾಪು ಅಲ್ಲ ಸೌಂಡು ಫ್ರೆಂಡ್ಸ್, ಪಾಪು ಅಲ್ಲ ಸೌಂಡ್ ಕೇಳಿಸ್ತಿದೆ. ಬಾಬು ಪಾಪು ಅಲ್ಲ ಸೌಂಡ್ ಕೇಳಿಸ್ತು. ಇವಾಗ ನೀವು ಇಲ್ಲಿ ನಾವು ಆಚೆಯಿಂದ ಏನು ನೋಡಿದ್ರೆ ನೀವು ಅಲ್ಲಿ ಮರ ಕಾಣಿಸ್ತಿದೆ ಗೊತ್ತಾ, ಅಲ್ಲೇ ನಮ್ಗೆ ಕ್ಯಾಪ್ಚರ್ ಆಗಿರೋದು ವೈಟ್ ಕಲರ್ ಶ್ಯಾಡೋ. ಇಲ್ಲಿಂದ ಹಿಂಗೆ ಹೋಯ್ತದು, ನೋಡಿದ್ರಲ್ವ ನೀವು? ಇಲ್ಲೊಂದು ಮೇಲ್ಗಡೆ ಒಂದು ರೂಮ್ ಹತ್ರ ಮೇಲೆ ಹೋಗೋಣ. ಗಾಬರಿ ಆಗಬೇಡ ಬ್ರೋ. ಹೆಂಗೆ ಅನಿಸ್ತಿದೆ ಸೌಂಡ್ಸು? ಅಲ್ಟಿಮೇಟ್ ಸೀರಿಯಸ್ ಆಗಿ ರಿಯಲ್ ಎಕ್ಸ್ಪೀರಿಯನ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಬ್ರೋ. ನೀವು ಅವತ್ತು ಕೇಳಿದ್ರಿ ಬ್ರೋ ಸೌಂಡ್ಸ್ ಎಲ್ಲ ನಿಜಾನಾ ಬ್ರೋ, ನಿಜವಾಗ್ಲೂ ಬರುತ್ತಾ ಅಂತ. ಅದೇ ಬ್ರೋ, ರಿಯಲ್ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿರೋದು. ಬರೋದು ಎಷ್ಟು ಕಿಲೋಮೀಟ್ರ್ ಬಂದರೆ? ಜರ್ನಿ ಎಷ್ಟೊತ್ತು ಮಾಡಿದ್ರೆ? ನಾನು 4.5 ಅವರ್. ಎಷ್ಟು ಕಿಲೋಮೀಟ್ರ್ ಇತ್ತು? 160. 160. ಯಾವುದ್ರಲ್ಲಿ ಬಂದಿತ್ತು? ಸ್ಕೂಟಿ. ಲೊಕೇಶನ್ಗೆ ಬರೋಕ್ಕೆ ಆಯ್ತಲ್ಲ ನೈಟು. ಹಾಂ, ಯಾವುದು ಇದು ಸಿಟಿನಾ ಕಾಡಾ? ಫುಲ್ ಕಾಡು, ಫುಲ್ ಸರೌಂಡಿಂಗ್. ಏನು ಕಾಡು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ? ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಬ್ರೋ. ಹಂಗಿದೆ. ನೀವು ಸಿಂಪಲಾಗಿ ಕೇಳಿದ್ರಲ್ಲ ಮೊನ್ನೆ,
ಲೊಕೇಶನ್ ಎಲ್ಲ ಹೆಂಗೆ ಸಿಗುತ್ತೆ ಬ್ರೋ, ಲೊಕೇಶನ್ ಎಲ್ಲ ಹೆಂಗೆ ಹೋಯ್ತೀರಾ, ಏನು ಕತೆ ಅಂತ. ನಮ್ಮಪ್ಪ ಅವ್ರು ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮಪ್ಪ ಅವ್ರು ಮಾಡಿಗಿಲ್ಲ ಕಾರಲ್ಲಿ ಬರೋಣ ಅಂದರೆ. 2 ವೀಲರ್ ಒಂದೇ ಇರೋದು. 2 ವೀಲರಲ್ಲಿ ಇಷ್ಟು ದೂರ ಬರಬೇಕು. ಕಷ್ಟ ಇದೆ ಬ್ರೋ 2 ವೀಲರಲ್ಲಿ ಬರೋಕ್ಕೆ. ನಾನು ಯಾವುದೋ ಲೊಕೇಶನ್ ಕರ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ, ಈಗ ನೋಡಿದ್ರೆ ಇದೇ ಲೊಕೇಶನ್. ನನಗೆ ಅವತ್ತು ನೀವು ಸಾಯಂಕಾಲ ಮಾತಾಡಿದ್ರಲ್ವಾ, ಮಾತಾಡ್ಬಿಟ್ಟು ಹೋಗಾದ್ಮೇಲೆ ನನಗೆ ಮೈಂಡ್ ಹೊಡೀತು, ಸರಿ ಅವ್ರ ಆಸೆ ತೀರ್ಸೋಣ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಮೇಲೆ ಮಾತ್ರ ಸೀರಿಯಸ್ ಆಗಿ ಭಯ ಆಗ್ತಿದೆ. ಅದೆಲ್ಲ ಏನಿಲ್ಲ, ಆರಾಮಾಗಿರಿ. ಈ ಲೊಕೇಶನ್ ಸ್ಟೋರಿ ಗೊತ್ತಲ್ವಾ ನಿಮಗೆ? ಏನಂತಂದರೆ ಇಲ್ಲಿ ಬಂದ್ಬಿಟ್ಟು ಒಂದು ಮಗುಗೆ ದೆವ್ವ ಆತ್ಮದಿಂದ ಟಾರ್ಚರು. ಆ ಮಗುನ ತುಂಬ ಟಾರ್ಚರ್ ಕೊಡ್ತಾಯಿತ್ತು. ಆತ್ಮನೇ ಮಗು ಒಳಗಡೆ ಮಗುನ ಬಂದ್ಬಿಟ್ಟು ನೈಟಲ್ಲಿ ಮಲಗಿರೋ ಟೈಮಲ್ಲಿ ಮಂಚದ ಮೇಲೆಯಿಂದ ಒಂದು 3 ಅಡಿ ಮೇಲಕ್ಕೆ ಆರಿಸಿತ್ತು. ಆ ಥರ ಎಲ್ಲ ಅವ್ರ ಅಪ್ಪ ಅಮ್ಮ ನೋಡಿ ಚರ್ಚ್ಗೆಲ್ಲ ಕರ್ಕೊಂಡೋಗಿ ಏನೇನೋ ಪೂಜೆ ಎಲ್ಲ ಮಾಡಿಸಿದ್ರು. ಲಾಸ್ಟಿಗೆ ಆ ಮಗು ತೀರೋಯ್ತು. ಆ ಮಗು ತೀರೋಗಿದ್ದ ಜಾಗ ಇದೆ, ಈ ಜಾಗದಲ್ಲಿ. ಇದು ಆ ಮಗು ಆಟ ಆಡ್ಕೊಳಕ್ಕೆ ಸ್ವಿಮ್ಮಿಂಗ್ ಪೂಲ್ ಥರ ನೀರು ಇಕ್ಕಿದ್ರು. ಈ ನೀರು ಒಳಗಡೆ ಮುಳುಗಿಸಿ ಸಾಯಿಸಿರೋ ಥರ ಆ ಮಗುನ ಇಲ್ಲಿ ಸತ್ತು ಬಿದ್ದಿತ್ತು ಆ ಮಗು. ಬ್ರೋ ಸೌಂಡ್ ಮಾತ್ರ ಮೇಲೇ ಬಂದಂಗಿತ್ತಲ್ವ ಕೆಳಗಿದ್ದು? ಮೇಲೆ ಬಂದು ನೋಡಿದ್ರೆ ಯಾರು ಇಲ್ಲ ಬ್ರೋ. ಅಲ್ಲ ನೋಡಿ, ಇಲ್ಲಿಂದ ಒಂದು 5 ಕಿಲೋಮೀಟ್ರು ದೂರದಲ್ಲೇ ಏನಿಲ್ಲ, ಫುಲ್ ಕಾಡು ಅಲ್ಲ. ನೋಡಿ ಅಲ್ಲಿಂದ ನೋಡಿದ್ರಲ್ಲ ಕಿಟಕಿಯಲ್ಲಿ, ಅದು ಇದೆಲ್ಲ ನೋಡಿ. ಮೈಂಡ್ ಕಂಟ್ರೋಲಲ್ಲಿ ಇಕ್ಕೋ ಬ್ರೋ, ಏನೇ ನಡೆದ್ರು ಆರಾಮಾಗಿ ಬ್ರೋ ಇರೋ. ಬ್ರೋ ಕಾಣಿಸ್ತಿಲ್ವ ನಿಮಗೆ? ಅದೇ ಬ್ರೋ, ಅದು ನೋಡೇ ನಾನು ಇವಾಗ ಇರು ಅಂದೆ, ಇಲ್ಲಲ್ವಾ? ಇಲ್ಲೇನೋ ಕಾಣಿಸ್ತು, ಹಂಗೆ ಹೋಗ್ಬಿಡ್ತು ಬ್ರೋ ಅದು. ಇಲ್ಲ ಏನು ಶಾಡ್ ಇದೆ, ಏನು ಲೈಟ್ ಹಾಕಿದ್ಕೊಂಡು ಐತೆ ಏನಂತ ಗೊತ್ತಾಗ್ತಿದೆಯಲ್ಲ. ನನಗೂ ಪಾಸ್ ಆದಂಗೆ ಕಾಣಿಸ್ತು ಬ್ರೋ, ಅದಕ್ಕೆ ಇರು ಅಂದಿತ್ತು. ಇನ್ನೂ ವೀಡಿಯೋನೇ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್, ಆವಾಗಲೇ ನಮ್ಮ ಬ್ರೋ ಎದುರಿದ್ರು. ಎಲ್ಲಿಂದ ನೋಡಿ, ಎಲ್ಲಿ ಬ್ರೋ ನೋಡಿ ಎದುರಿತ್ತು ನೀವು? ಕೆಳಗಡೆಯಿಂದ ನೀವು ತೋರಿಸಿದ್ರು. ವಾಯ್ಸ್ ಸೌಂಡ್ ಕೇಳಿಸ್ತು. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ಲೊಕೇಶನ್ಗೆ ಬರೋ ಹತ್ರ ನೀವು ಏನೋ ಪಾಸ್ ಆಯಿತು ಬ್ರೋ ಅಂತಂದ್ರೆ. ಕಿಟಕಿ ಹತ್ರ ಬ್ರೋ ಏನು ಪಾಸ್ ಆಯ್ತದೇನೆ ಗೊತ್ತಾಗಲಿಲ್ಲ. ಇರು ಬ್ರೋ ಏನೋ ಸೌಂಡ್ ಕಿಚ್ತಾ ಏನು ಬ್ರೋ ಈ ಸೌಂಡ್ಗಳು? ಸೊ ಫ್ರೆಂಡ್ಸ್, ಇಲ್ಲಿ ಈ ರೂಮ್ ಏನು ಕಾಣಿಸ್ತಿದೆಯೋ ಅದು ವಿಂಡೋ ಇಂದ ಬ್ರೋ. ಆ ಕಿಟಕಿ ಹತ್ರನೇ ಮೂವದಂಗೆ ಯಾರೋ ಪಾಸ್. ನಾನು ಸುಮ್ಮನೆ ಆದೆ, ಏನೋ ಇರುತ್ತೆ ಅನ್ಕೊಂಡು ಸುಮ್ಮನೆ ಆದೆ. ಸರಿ ಇನ್ನೇನು ನೋಡಿ ಬರೋಣ. ಅವಾಗಲೇ ಮೇಲೆ ನನಗೆ ಸೀರಿಯಸ್ ಆಗಿ ನನಗೂ ಕಾಣಿಸ್ತು ಬ್ರೋ. ಲೈಟ್ ಆಗಿತ್ತು ಕಾಣಿಸ್ತಾ, ಏನು ಗೊತ್ತಾಗ್ತಿಲ್ಲ. ಯಾಕೆ ಬ್ರೋ ಏನಾಯಿತು? ಸಡನ್ನಾಗಿ ಹಿಂದೆ ತಿರುಗಿದ್ರಲ್ಲ, ಏನೋ ಹಿಂದೆ ಬರೋ ಥರನೇ ಫೀಲ್ ಹೊಡಿತಿದ್ರು. ಅದು ನಿಮ್ಮ ಮೈಂಡ್ ಸೆಟ್ಟು ಬ್ರೋ, ಮೈಂಡ್ ಸೆಟ್ ಕಂಟ್ರೋಲಲ್ಲಿ ಇಕ್ಕೋ. ನಾನು ಇನ್ನೊಂದು ಹೇಳ್ತೀನಿ, ನೀನು ವೀಕ್ ಆದೆ ಅಂದರೆ ಅಟ್ಯಾಕ್ ಆಗುತ್ತೆ, ಅದರಿಂದ ವೀಕ್ ಆಗಬೇಡ. ಇಲ್ಲ ಬ್ರೋ, ನೀನು ಸ್ಟಾರ್ಟಿಂಗಿಂದನೂ ಹಂಗೆ ಹೇಳ್ತಿದ್ಯಾ, ಏನೋ ಹಿಂದೆ ಬಂದಂಗೆ ಆಗ್ತಿದೆ, ನೀನು ವೀಕ್ ಆಗಬೇಡ. ನಿಮ್ಮ ಜೊತೆನೇ ಇರೋದು ಬ್ರೋ. ಈ ಫಸ್ಟ್ ವೀಡಿಯೋದಿಂದ ಸ್ವಲ್ಪ ಭಯ ಇದ್ದೇ ಇರುತ್ತೆ. ನನಗೂ ಸ್ಟಾರ್ಟಿಂಗಲ್ಲಿ ಹಿಂಗೆ ಬ್ರೋ ಭಯ ಇತ್ತು. ನೀವು ಇವಾಗ ನಿಮ್ಮ ಸಿಚುವೇಶನ್ ಏನಿದೆಯೋ ಸೇಮ್ ಸಿಚುವೇಶನ್ ನಂದಿತ್ತು. ಇವಾಗೂ ಹಂಗೆ ಅನಿಸ್ತಿದ್ಯಾ? ಆವಾಗಲೇ ಬಸ್ ಸೌಂಡ್ ಹಂಗೆ ಏನು ಕೇಳಿಸ್ತಿದ್ದ ಬ್ರೋ ಅಲ್ಲಿ. ಬಟ್ ಆ್ಯಕ್ಚುಲಿ ಏನಿಲ್ಲ, ಏನೋ ಸೌಂಡ್ ಬಂತು ಫ್ರೆಂಡ್ಸ್. ಇಲ್ಲೇ ಬ್ರೋ, ಇಲ್ಲಿ ಜಸ್ಟ್ ನಾವು ಹಿಂದೆ ತಿರುಗಿದ್ವಲ್ಲ ಇಲ್ಲಿ. ನಿಮ್ಗೆ ಇಲ್ಲಿ ಇವಾಗ ಏನಾದರೂ ಸೌಂಡ್ ಬಂದಿದ್ದು ಕೇಳಿಸುತ್ತಾ? ಹೌದು, ಕಿರ್ಚಿರೋ ಥರ ಸೌಂಡ್ ಕೇಳಿಸ್ತಲ್ಲ? ಹಾಂ, ಕಿರ್ಚಿರೋ ಥರ ಅಲ್ಲ ಸೌಂಡ್, ಅದು ಏನೋ ಒಂಥರ ವಿಚಿತ್ರವಾಗಿತ್ತು. ಇವಾಗ ಮೇಲೆ ದಾರಿ ಇದೆ ಹಿಂಗೆ? ಎಲ್ಲಿ? ಅಲ್ಲಿ ಮೇಲಕ್ಕೆ? ಅದು ಮೇಲಕ್ಕೆ ದಾರಿ ಇಲ್ಲ ಅನ್ಕೊತೀನಿ ಬ್ರೋ.
ಆವಾಗಲೇ ನೋಡಿದೆ ಅಂತ ಹೇಳಿದ್ನಲ್ಲ. ನೋಡೋಣ ಬನ್ನಿ ಬ್ರೋ, ನೀವು ಮೊದಲು ಹೋಗಿ ಬ್ರೋ. ನಾನೇ ಹೋಯ್ತೀನಿ ಬನ್ನಿ. ಈ ಕಿಟಕಿ ಹತ್ರನಾ? ಅವ್ರಿಗೆ ಕೆಳಗಡೆಯಿಂದ ಕಿಟಕಿ ಕಾಣಿಸ್ತಿತ್ತು, ಬಟ್ ನೀವು ಹೇಳಿದ್ರಿ ಬ್ರೋ ಇಲ್ಲೇನೋ ಪಾಸ್ ಆದಂಗೆ ಅನಿಸ್ತು ಬ್ರೋ ಅಂತ. ನಾನು ನೋಡಿದವಾಗ ಆ ಥರ ಏನೂ ಕಾಣಿಸಿಲ್ಲ ಬ್ರೋ. ಅಷ್ಟೇ ನಮ್ಗೆ ಹೋಗಿಲ್ವಾ? ಅಷ್ಟೇ ಎಲ್ಲೆಲ್ಲಿ? ಅಲ್ಲ ಇಷ್ಟೇನಾ ಅಂತ. ಹಾಂ ಇಷ್ಟೇ ಇರೋದು ನೋಡಿ ಇವಾಗಾದ್ರೆ. ಬಟ್ ಅಂದರೆ ಬ್ರೋ ಹಿಂಗೆ ಪಾಸ್ ಆಯಿತು ಬ್ರೋ, ಇಲ್ಲಿ ಏನು ಇಲ್ಲವೇ ಇಲ್ಲ. ಅದೇನಂತ ಗೊತ್ತಾಗ್ತಿಲ್ಲ ಬ್ರೋ. ಯಾಕೆ ಬ್ರೋ ನೀನು ಯಾಕೆ ಬ್ರೋ ಅಷ್ಟೊಂದು ಗಾಬರಿ ಆಗ್ತೀಯಾ? ಯಪ್ಪ ಗುರು ಯಾಕೆ? ಅದೇ ಸೌಂಡ್ ಸೇಮು. ಕೆಳಗಿದ್ದಾಗ ಮೇಲ್ ಸೌಂಡ್ ಕೇಳಿಸ್ತಲ್ಲ, ಕೆಳಗೆ ಸೌಂಡ್ ಕೇಳಿಸ್ತಿದೆ ಬ್ರೋ. ನಿಮ್ಗೆ ಯಾವ ಥರ ಕೇಳಿಸ್ತಿಲ್ಲ ಸೌಂಡು? ಬ್ರೋ ಸೇಮ್ ಹಳೆ ಸೌಂಡೇ ಕೇಳಿಸ್ತಿದೆ. ಹಳೆ ಸೌಂಡೇ ಬ್ರೋ. ಯಾರು ಹಲೋ ಥರ ಸೌಂಡ್ ಕೇಳಿಸ್ತಿದೆ? ಹಳೆ ಥರ ಸೌಂಡ್ ಕೇಳಿಸ್ತಿದ್ರು. ಅದೇ ಕೆಳಗೆ ರೂಮಲ್ಲಿ ಇದ್ದಾಗ ಹಿಂಗೆ ಕೇಳಿಸ್ತಿತ್ತಲ್ಲ, ಮೇಲ್ಗಡೆ ಏನೋ ಕೇಳಿಸ್ತಿತ್ತು. ಲೈಟ್ ಆ ಕಡೆಗೆ ಹೋಗಲ್ಲ ಬ್ರೋ, ಸೀರಿಯಸ್ ಆಗಿ ಬ್ರೋ. ಇವಾಗ ಕೆಳಗೆ ಬಂತು ನನ್ಗೆ ಹೋಗಲ್ಲ ಬ್ರೋ. ಸೌಂಡ್ ಬೇರೆ ಬಂತು ಫ್ರೆಂಡ್ಸ್. ಹಲೋ ಥರ ಸೌಂಡ್ ಕೇಳಿಸ್ತಿದೆ. ಫಸ್ಟು ಹೋಗೋಣ ಬ್ರೋ, ಸೀರಿಯಸ್ ಆಗಿ ಆಗ್ತಿಲ್ಲ ಬ್ರೋ. ಮತ್ತೆ ಸೌಂಡ್ ಕೇಳಿಸ್ತಿದೆ ಬ್ರೋ. ಹಂಗೆ ಬಂದು ನಾವು ಸೆಂಟ್ರಲ್ಲಿ ಹೋಗೋಕ್ಕಾಗಲ್ಲ ಬ್ರೋ. ನಾನು ಅದಕ್ಕೆ ನಿಮಗೆಲ್ಲ ಸ್ಟಾರ್ಟಿಂಗಲ್ಲಿ ಹೇಳ್ದೆ, ಆ ಲೈಟ್ ಆ ಕಡೆ ಇಕ್ಕಿ ಬ್ರೋ, ನೀವು ಕಾಣಿಸ್ತಿಲ್ಲ. ಹೈ ಬ್ರೋ, ಏನು ಬ್ರೋ ಇದು ಸೌಂಡು? ಹಂಗೆ ಬ್ರೋ, ಈ ಕಡೆ ಎಲ್ಲ ಹಂಗೆ ಇರ್ತದೆ ಬ್ರೋ. ನೀವು ಹಂಗೆ ಬ್ರೋ ಇರುತ್ತೆ. ನೀವು ಇರಿ ಬ್ರೋ, ಭಯ ಬೀಳ್ಬೇಡಿ ಬ್ರೋ, ಗಾಬರಿಯಾಗಿ ನನ್ನ ಗಾಬರಿ ಮಾಡಿಸ್ಬೇಡಿ ಬ್ರೋ. ಮತ್ತೆ ಸೌಂಡ್ ಬರ್ತಿದೆ. ಕೆಳಗಡೆ ಫ್ರೆಂಡ್ಸ್, ನಾವು ಕೆಳಗಡೆ ಇರಬೇಕಾದ್ರೆ ನಮಗೆ ಮೇಲ್ಗಡೆ ಸೌಂಡ್ ಬಂದಂಗೆ ಕೆಲಸ್ತು. ನಾವು ಮೇಲ್ಗಡೆ ಬಂದರೆ ಇವಾಗ ಕೆಳಗಡೆ ಸೌಂಡ್ ಬಂದಂಗೆ ಕೆಲಸ್ತಿದೆ ಬ್ರೋ. ನಾನು ನಿಮ್ಗೆ ಹೇಳೋದು ಒಂದೇ ಏನಂತಂದರೆ, ನೀವು ಗಾಬರಿ ಆಗಬೇಡಿ, ದಯವಿಟ್ಟು ಗಾಬರಿ ಆಗಬೇಡಿ, ಕಂಟ್ರೋಲಲ್ಲಿರಿ ಬ್ರೋ. ಹಂಗೆ ಸೌಂಡ್ ಹಂಗೆ ರಿಯಾಲಿಟಿ ಹೆಂಗೆ ಕೇಳಿಸ್ತಿದೆ ಬ್ರೋ? ವಿಡಿಯೋದಲ್ಲಿ ಹಂಗೆ ಅನ್ಕೊಂಡಿದ್ದೆ. ಏನದು ಕೇಳಿ ಬ್ರೋ, ಗೋಸ್ಟ್ ಹಂಟಿಂಗ್ ಟೀಮ್ ಮೆಂಬರ್ ಆಗಬೇಕು ಅಂತಂದಿದ್ದೀರಾ ನೀವು. ಫಸ್ಟ್ ವೀಡಿಯೋಗೆ ಈ ಥರ ಆದರೆ, ನಾನು ಫಸ್ಟ್ ವೀಡಿಯೋ ನಾರ್ಮಲ್ ಬಿಡಿ ಬ್ರೋ, ನಾನು ಇದೇ ಥರ ಭಯ ಬಿದ್ದೆ. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬ್ರೋ, ಓಕೆನಾ? ನೀವು ಆರಾಮಾಗಿರಿ, ಸರಿನಾ ಬ್ರೋ? ಈ ಕೆಳಗೆ ಹೆಂಗೆ ಹೋಗೋದು ಬ್ರೋ? ಇದೆಲ್ಲ ಬ್ರೋ ಮತ್ತೆ ಸೌಂಡ್ ಕೇಳಿಸ್ತಿದೆ ಬ್ರೋ. ಅದು ಯಾವುದೋ ಪ್ರಾಣಿ ಯಾವುದೋ ಸಿಗ್ತಿದೆ ಬ್ರೋ. ಪ್ರಾಣಿ ಏನಿಲ್ಲ ಬ್ರೋ, ಅದು ಬ್ರೋ. ಅಲೋ ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಬ್ರೋ. ಹಲೋ ಬ್ರೋ, ಕೆಳಗೆ ಹೆಂಗೆ ಬ್ರೋ ಹೋಗೋದು? ಮೇಲೆ ಬಂದು ಸಿಗಾಕೊಂಡಿದ್ದೀವಿ ಇವಾಗ. ಏನು ಪ್ರಾಬ್ಲಮ್ ಇಲ್ಲ ಬ್ರೋ, ನೀವು ಆರಾಮಾಗಿರಿ, ನಾನು ಕರ್ಕೊಂಡೋಗ್ತೀನಿ, ಆರಾಮಾಗಿರಿ, ಗಾಬರಿ ಆಗಬೇಡಿ. ಇನ್ನೊಂದು ಟೆನ್ಷನ್ ಆಗಿ ಇನ್ನೇನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಳೋದು ಬೇಡ ನಾವು. ಅದರಿಂದ ನೀವು ಕಂಟ್ರೋಲಲ್ಲಿರಿ ಬ್ರೋ, ಓಕೆನಾ ಬ್ರೋ? ಕಂಟ್ರೋಲಲ್ಲಿರಿ, ಏನು ಟೆನ್ಷನ್ ತೊಗೊಂಬಿಡಿ. ನನ್ನ ಕೆಳಗೆ ಹೋಗೋಕ್ಕೆ ಭಯ ಆಗ್ತಿದೆ ಬ್ರೋ ಇವಾಗ. ನನ್ನ ಜೊತೆ ಬನ್ನಿ, ಆರಾಮಾಗಿ ನನ್ನ ಜೊತೆ ಬನ್ನಿ. ನೀವು ಇದಕ್ಕೆ ಮೇಲೆ ಇಂದ ಜಸ್ಟ್ ಕಾಲ್ ಮೀರೆ ಚಾನಲ್ ಒನ್ ಆಫ್ ದ ಟೀಮ್ ಮೆಂಬರು. ಗೊತ್ತಾಯ್ತು ಬ್ರೋ. ಅದೇ ನನಗೆ ಇದೆಲ್ಲ ಫಸ್ಟು ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ಬ್ರೋ. ನನಗೂ ಹಂಗೆ ಆಗಿತ್ತು, ಆಯಿತಾ ಬ್ರೋ? ಮತ್ತೆ ಸೌಂಡ್ ಕೇಳಿಸ್ತಿದೆ ಬ್ರೋ. ಅದು ಬಿಟ್ಬಿಡಿ ಬ್ರೋ, ಸೌಂಡ್ಸ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ಬನ್ನಿ. ಸೌಂಡ್ಸ್ ಬರ್ತಾನೆ ಇರುತ್ತೆ ಅನ್ಕೊಳ್ಳಿ, ಹಾಂ, ಆರಾಮಾಗಿ ಬನ್ನಿ ಅಷ್ಟೇ. ಅದನ್ನೇ ಬ್ರೋ ಭಯ ಪಡಿಸ್ತಿರೋದು. ಪಾಪು ಬ್ರೋ ಬ್ರೋ ಇನ್ನೂ ಬೇರೆ ಕರಿತಿದ್ದೀರಲ್ಲ ಬ್ರೋ. ಇರಿ ಬ್ರೋ ಒಂದು ನಿಮಿಷ, ನಾವು ಹಂಗೆ ಬಂದು ಹಂಗೆ ಹೋಗೋಕ್ಕಾಗಲ್ಲ, ನಾವು ಮಾತಾಡಲೇಬೇಕು. ಪಾಪು ಯಾಕ್ರಿ ಆ ಮಗುನ ಅಲಿಸ್ತಿದ್ದೀರಾ ಮತ್ತೆ? ಬ್ರೋ ಬ್ರೋ ಬಿಡಿ ಬಿಡಿ ಬ್ರೋ. ನಾವು ನಿಮ್ಗೇನೋ ತೊಂದರೆ ಮಾಡೋಕ್ಕೆ ಬಂದಿಲ್ಲ ನಾವು. ಸೊ ನಾವು ನಿಮ್ಗೇನೋ ತೊಂದರೆ ಮಾಡೋಕ್ಕೆ ಬಂದಿದ್ದೀರಿ ಅಂತ ಅಂದ್ಬಿಟ್ಟು ನೀವು ಆ ಮಗುಗೆ ಟಾರ್ಚರ್ ಕೊಡಬೇಡಿ. ಲಾಸ್ಟ್ ಟೈಮೇ ನಾನು ಅಷ್ಟೆಲ್ಲ ಹೇಳಿದ್ದೀನಿ ನಿಮಗೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬ್ರೋ. ಬೇಕಾದ್ರೆ ನಮ್ಮನ್ನ ಏನಾದರೂ ಮಾಡಿ ಬ್ರೋ ಬ್ರೋ ಬೇಡ ಬ್ರೋ. ಪ್ರಜ್ವಲ್ ಅಂತಾನು ಬಂದಿದ್ದಾರೆ ಬ್ರೋ. ಸುಮ್ಮನಿರಿ ಬ್ರೋ, ನಮ್ಮನ್ನ ಯಾಕೆ ಬ್ರೋ ಇದು ಮಾಡ್ತಿದ್ದೀರಾ? ಸೊ ಬ್ರೋ ಸುಮ್ಮನಿರಿ ಬ್ರೋ, ಮೊದಲೇ ಇದಾಗ್ತಿದ್ಕೆ ನನಗೆ ಇದು ಮಾಡ್ತಿದ್ದೀರಾ. ನಮ್ಮನ್ನ ಏನಾದರೂ ಮಾಡಬೇಕು ಅಂತಂದ್ರೆ ಬೇಕಾದ್ರೆ ನಮ್ಮನ್ನ ಏನಾದರೂ ಮಾಡಿ ಬ್ರೋ. ಆ ಮಗುನ ದಯವಿಟ್ಟು ಬ್ರೋ.
ಬ್ರೋ ಇವಾಗ ಪ್ರಜ್ವಲ್ ಬಂದಿರೋದ್ರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಓ ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನಿರಿ ಬ್ರೋ. ನೀವು ಒಳ್ಳೆ ಬ್ರೋ, ಸುಮ್ಮನಿರಿ ಬ್ರೋ. ಸೌಂಡ್ ಮಾಡ್ತಿದ್ದೆ ಬ್ರೋ ಹಂಗೇನೆ. ಹಂಗೆ ಬ್ರೋ ಆಗೋದು ಬ್ರೋ. ಫಸ್ಟು ಹೊಡೋಣ ಬ್ರೋ. ಬ್ರೋ ಫಸ್ಟ್ ಹೊರಡೋಣ ಬ್ರೋ. ಅವ್ನು ನಮ್ಮ ಜೊತೆ ಬ್ರೋ ಏನು ಹೇಳಕ್ ಹೋಗ್ಬಿಡಿ, ಹೊರಡೋಣ. ಇರಿ ಬ್ರೋ, ಹಂಗೆ ಹೋದ್ರೆ ಇದು ನಮ್ಮ ಹಿಂದ್ಗಡೆನೇ ಬರುತ್ತೆ, ಅದೆಲ್ಲ ಬೇಕಾ ಬ್ರೋ? ಇವಾಗ ಏನು ಮಾಡೋದು ಬ್ರೋ? ನಾನು ಮಾತಾಡ್ತೀನಿ, ನಾನು ಮಾತಾಡಾದ್ಮೇಲೆ ನೀವೇನು ಮಾತಾಡ್ತೀರಾ? ಬೇಕು ಅಂತಲೇ ಹೇಳ್ತಿದ್ದೀರಾ, ಹೇಳ್ತಿದ್ದೀರಾ. ಸೊ ಪ್ರಜ್ವಲ್ ಬಂದಿರೋದ್ರಿಂದ ನಿಮ್ಗೆ ತೊಂದರೆ ಆಗ್ತಿದ್ರೆ ಸೌಂಡ್ ಮಾಡಿ ಅಂದರೆ ಸೌಂಡ್ ಬಂತು ನಮಗೆ. ಪ್ರಜ್ವಲ್ಲು ಆ ಥರ ಕೆಟ್ಟ ಹುಡುಗ ಅಲ್ಲ, ನನ್ನ ಜೊತೆ ಒನ್ ಆಫ್ ದ ಟೀಮ್ ಮೆಂಬರು, ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಬಂದಿರೋದು. ಲಾಸ್ಟ್ ಟೈಮ್ ನಾನು ಬಂದಿದ್ದೀನಿ, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೇನೆ. ಸೊ ಆ ಹುಡುಗ ನನ್ನ ಜೊತೆ ಬಂದಿರೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಆ ಹುಡುಗ. ಆ ಮಗುನೇನು ಟಾರ್ಚರ್ ಮಾಡಬೇಡಿ, ಹೇಳ್ಬಿಡಿ ಬ್ರೋ ನೀವು. ನಾನು ಇದು ಬಂದಿರೋ ಜಸ್ಟ್ ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಅಷ್ಟೇ, ಇವ್ರ ಜೊತೆಗೆ ಸುಮ್ಮನೆ ಬಂದಿರೋದು. ನಮ್ಮನ್ನೇನು ಮಾಡೋಕ್ಕೆ ಹೋಗ್ಬಿಡಿ, ಸೇಫಾಗಿ ಹೋದರೆ ಸಾಕು ಇವಾಗ ನಮಗೆ. ಮತ್ತೆ ಸೌಂಡ್ ಕೊಡೋಕ್ಕೆ ಹೋಗ್ಬಿಡಿ. ನನ್ನಿಂದ ಏನು ನಿಮ್ಗೇನು ತೊಂದರೆ ಆಗಲ್ಲ. ಸೊ ಪ್ರಜ್ವಲ್ಗೆ ಬಂದ್ಬಿಟ್ಟು ಈ ಲೊಕೇಶನಲ್ಲಿ ವೀಡಿಯೋ ಮಾಡಿರೋದು ತುಂಬ ಇಷ್ಟ ಆಯಿತು ಅಂತೆ. ಅವ್ರಿಗೆ ಗೊತ್ತಿಲ್ದಿರಂಗೆ ನಾನು ಕರ್ಕೊಂಬಂದಿದ್ದೀನಿ. ಸೊ ಅವ್ರಿಗೇನು ತೊಂದರೆ ಮಾಡಬೇಡಿ. ಬರ್ತಾಯಿದೆ ಬ್ರೋ, ಸೌಂಡ್ ಬರ್ತಿದೆ. ಸೌಂಡ್ ಬರ್ತಿದೆ ಬ್ರೋ, ಅದನ್ನೇ ಬ್ರೋ ಆ್ಯಕ್ಚುಲಿ ಹೇಳ್ತಿರೋದು. ಬ್ರೋ ಕೆಳಗೆ ಬಂದಾಗಿನ ಮಗು ಅಲ್ಲ ಥರ ಸೌಂಡು. ಮಗುನೇನಕ್ಕೆ ಟಾರ್ಚರ್ ಮಾಡ್ತಾನೆ ಇದ್ದೀರಾ ನೀವು? ಅವಾಗ ಹೋದ್ಸಲಿ ಬಂದವಾಗಲೂ ಆ ಮಗುನೇ ಟಾರ್ಚರ್ ಮಾಡ್ತಾಯಿದ್ರಿ. ಸೊ ಇವಾಗ ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಫಸ್ಟು ಹೋಗ್ಬೇಕು ಬ್ರೋ. ಇದು ಕಂಪ್ಲೀಟಾಗಿ ನಾವು ಇಲ್ಲೇ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಬ್ರೋ. ಹೆಂಗಂದ್ರೆ ಹಂಗೆ ಹೋಗೋಕ್ಕಾಗಲ್ಲ ನಾವು. ಬ್ರೋ ರೆಸ್ಪಾಂಡ್ ಹಂಗೆ ಸಿಗ್ತಿದೆ ಬ್ರೋ, ಕೇಳಿದಕ್ಕೆ ಸಿಗುತ್ತೆ ಬ್ರೋ. ನೀವು ಹೇಳಿದ್ರೆ ಬ್ರೋ ವಿಡಿಯೋದಲ್ಲಿ ಹೆಂಗೆ ಬ್ರೋ ಬಂದ್ಬಿಡುತ್ತೆ. ಇವಾಗ ಹೆಂಗೆ ಬರ್ತಿದೆ? ಅದೇ ಬ್ರೋ ನಾನು ಶಾಕ್ ಆಗ್ತಿರೋದು ನೋಡ್ಬಿಟ್ಟು. ಅದೇ ಬ್ರೋ ಆಗೋದು. ಅಷ್ಟೇ ಗಾಬರಿ ನನಗೂ ಆಗ್ತಿದೆ ಬ್ರೋ, ಏನು ಮಾಡೋದು ಗೊತ್ತಾಗ್ತಿಲ್ಲ ಇವಾಗ ಬ್ರೋ. ಬ್ರೋ ಬನ್ನಿ ಬ್ರೋ. ಬೇಡ ಬ್ರೋ, ಬೇಡ ಬ್ರೋ, ಪ್ಲೀಸ್ ಬ್ರೋ ಬನ್ನಿ ಬ್ರೋ. ಹೋಗೋಣ ಬ್ರೋ. ಬೇಡ ಬ್ರೋ, ಬನ್ನಿ ಬ್ರೋ. ಬನ್ನಿ ಬ್ರೋ. ಬೇಡ ಬನ್ನಿ ಬ್ರೋ. ಆಗ್ಲಿಂದ ಸೌಂಡ್ ಕೇಳಿಸ್ತಿದೆ ಬ್ರೋ. ಬನ್ನಿ ಬ್ರೋ, ಬೇಡ ಹೋಗೋಣ ಬ್ರೋ. ಬೇಡ ಬ್ರೋ ಬನ್ನಿ ಬ್ರೋ. ಏನಿಲ್ಲ ಬ್ರೋ, ಏನಿಲ್ಲ, ಕೂಲ್. ಬನ್ನಿ ಬ್ರೋ. ಯಾಕೆ ಬ್ರೋ ಹೋಗ್ತಿದ್ರೆ ರಿಸ್ಕ್ ಹೋಗ್ತಿದ್ದೀರಾ? ಏನಿಲ್ಲ, ಕೂಲ್. ಫ್ರೆಂಡ್ಸ್, ಇಲ್ಲಿ ಬರಬೇಕಾದ್ರೆ ನಮ್ಗೆ ಆಚೆ ಇಲ್ಲಿ ಸೌಂಡ್ ಬಂತು. ಈ ಕಡೆ ಇಕ್ಕು ಬ್ರೋ ಲೈಟು. ಬನ್ನಿ ಬ್ರೋ, ತುಂಬ ಸೌಂಡ್ ಬರ್ತಿದೆ ಆ ಕಡೆ. ಈ ಕಡೆ ಇಕ್ಕು ಬ್ರೋ ಲೈಟು. ಈ ಕಡೆ ಸೌಂಡ್ ಬಂತು. ಪಾಸ್ ಆಗೋಣ ಬನ್ನಿ. ಇಲ್ಲಿ ನೋಡಿದ್ರಾ ಬ್ರೋ? ಬನ್ನಿ ಬ್ರೋ. ಇವಾಗ ಸೌಂಡ್. ಇಲ್ಲೊಂದು ರೂಮ್ ಇದೆ. ಇರಿ ಬ್ರೋ. ಬ್ರೋ ನೀವು ಗಾಬರಿ ಆಗಬೇಡಿ. ನನ್ನ ಗಾಬರಿ ಮಾಡಬೇಡಿ. ಕೇಳಿಸ್ತಿದ್ದ ಬ್ರೋ ಅಲ್ಲಿ ಸೌಂಡ್ ಕೇಳಿಸ್ತಿದೆ ಬ್ರೋ. ಬಿಲ್ಡಿಂಗಲ್ಲಿ ಎಲ್ಲ ಕಡೆ ಸೌಂಡ್ ಕೇಳಿಸುತ್ತೆ. ಸೌಂಡ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬ್ರೋ. ಇವಾಗ ನೀನು ನನ್ನ ಜೊತೆ ಇವಾಗ ನೀನು ಬಂದಿರೋನು ಧೈರ್ಯವಾಗಿದ್ರೇ ನನಗೂ ಸ್ವಲ್ಪ ಧೈರ್ಯ ಇರುತ್ತೆ. ನೀನು ಭಯ ಬೀಳ್ತಾ ಇದ್ರೆ ನನಗೊಂಥರ ಆಗುತ್ತೆ. ಬ್ರೋ ಇರಿ ಬ್ರೋ. ಫ್ರೆಂಡ್ಸ್, ಇಲ್ಲಿ ಸಡನ್ನಾಗಿ ಯಾರೋ ಪಾಸ್ ಆಗಂತ ಎಲ್ಲಿ ಬ್ರೋ? ಮತ್ತಿಲ್ಲ ಬ್ರೋ, ಮತ್ತೆ ಕೆಳಗೆ ಹೆಂಗ್ ಬ್ರೋ ಹೋಗೋದು? ಏನು ಇಲ್ಲ ಬ್ರೋ, ನಾನು ಹೋಯ್ತೀನಿ, ಬನ್ನಿ ಬ್ರೋ. ಕೆಳಗೆ ಹೆಂಗ್ ಬ್ರೋ ಹೋಗೋದು? ಬ್ರೋ ಏನೋ ಮಾಡಿದ್ದದ್ ಬ್ರೋ. ಆಮೇಲೆ ಅದೇ 100 ನೋಡ್ಕೊಂತೈತೆ ಬ್ರೋ. ಮತ್ತೆ ಸೌಂಡ್ ಬ್ರೋ. ಹೋಗೋಣ ಬ್ರೋ. ಹೆಂಗ್ ಹೋಗೋದು ಬ್ರೋ? ಇಲ್ಲಿಂದನೇ ಜಂಪ್ ಆಗ ಬ್ರೋ. ಏನೇ ಹೇಳಕ್ ಹೋಗ್ಬಿಡಿ, ನಾನು ಇಲ್ಲಿ ಒಬ್ಬನೇ ಇದ್ದೀನಿ. ನಾನು ಇಲ್ಲಿ ಜೊತೆಗೆ ಬರ್ತೀನಿ. ಲೈಟ್ ನೀವು ಆ ಕಡೆಗೆ ಇಲ್ಲಿ ನೋಡಿ. ನಾವು ಯಾವುದೇ ರೀತಿ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ದಯವಿಟ್ಟು ನನ್ನ ಜೊತೆ ಹೊಸದಾಗಿ ಬಂದಿದ್ದಾನೆ ಹುಡುಗ, ಅವ್ನಿಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ನಿಮ್ಮ ಬಗ್ಗೆ ಏನೂ ಹೇಳಿಲ್ಲ ಬ್ರೋ, ಟೆನ್ಷನ್ ತೊಗೊಂಬೇಡ. ಅವ್ನಿಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ದಯವಿಟ್ಟು ನೀವು ಈ ಥರ ಈ ಥರ ಸೌಂಡ್ಸ್ ಎಲ್ಲ ಮಾಡಿ ಟೆನ್ಷನ್ ಎಲ್ಲ
ಈ ಥರ ಸೌಂಡ್ಸ್ ಎಲ್ಲ ಮಾಡಿ ನಮ್ಮನ್ನು ಗಾಬರಿ ಪಡಿಸ್ಬೇಡಿ. ಸೊ ನನ್ನ ಜೊತೆ ಬಂದಿರೋ ಹುಡುಗ ತುಂಬ ಭಯ ಬೀಳ್ತಿದ್ದಾನೆ. ಬ್ರೋ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ. ಆಗ್ಲಿಂದ ಬರ್ತಾನೆ ಇದೆ ಬ್ರೋ. ಸ್ವಿಚ್ ಆಫ್ ಆಯ್ತಾ? ಬ್ಯಾಟ್ರಿ ಆಫ್ ಆಗೈತೆ. ಆಫ್ ಆಯ್ತಾ? ಫುಲ್ ಇತ್ತಲ್ಲ ಬ್ರೋ. ಬ್ರೋ ಬ್ಯಾಟ್ರಿ ಚೇಂಜ್ ಮಾಡಿದ್ದು. ಇದೇನು ಬ್ರೋ ಇದು? ಏನು ಆಗ್ತಿದೆ ಬ್ರೋ? ಫುಲ್ ಇತ್ತಲ್ಲ ಬ್ರೋ, ತೋರಿಸು. ಆಗ್ತಿಲ್ವಾ? ಇಲ್ಲ ಬ್ರೋ, ಇರಿ ಬ್ರೋ, ಜಸ್ಟ್ ಇವಾಗ ಹಾಕೊಂಡು ಬಂದಲ್ಲ ಬ್ರೋ. ಬ್ರೋ ಸೌಂಡ್ ಮತ್ತೆ ಬ್ರೋ 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 ಮರ ಎಲ್ಲ ಅಲ್ಲಾಡ್ತಿದ್ದೆ ಬ್ರೋ. ಬ್ರೋ ಬನ್ನಿ ಬ್ರೋ. ಏನು ಬ್ರೋ ಅಲೋ ಥರ ಸೌಂಡು? ಬ್ರೋ ಬ್ರೋ ಕರೆಕ್ಟಾಗಿ ಅದೇ ರೇಂಜಿಗೆ ಬರ್ತಿದ್ದೆ ಬ್ರೋ. ಇದು ಆನ್ ಆಗ್ತಿಲ್ವಾ ನೋಡಿ? ಇಲ್ಲ ಬ್ರೋ. ಅಯ್ಯೋ ಬ್ರೋ, ಬ್ರೋ ಆ ಮಗುನ ಏನಕ್ಕೆ ಇದು ಮಾಡ್ತಿದ್ದೀರಾ? ಮಗುನ ಏನಕ್ಕೆ ಟಾರ್ಚರ್ ಕೊಡ್ತಿದ್ದೀರಾ? ನಾವು ಈ ಲೊಕೇಶನಲ್ಲಿ ಇರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ನಾವು ಮತ್ತೆ ಈ ಲೊಕೇಶನ್ಗೆ ಬಂದಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಬ್ರೋ ಸುಮ್ಮನೆ ನಾನು ಬೈದಿಲ್ಲ ಗುರು. ಇದೇನು ಗುರು ಇದು? ಫ್ರೆಂಡ್ಸ್ ಆ್ಯಕ್ಚುಲಿ ಈ ಗೋಪ್ರೋಗೆ ಬಂದ್ಬಿಟ್ಟು ನಾವು ಬ್ಯಾಟ್ರಿ ಫುಲ್ ಮಾಡ್ಕೊಂಡು ಬಂದ್ರಿ. ಬರಬೇಕಾದ್ರೆ 100% ಇತ್ತು. ನಾವು ಬಂದು ಇನ್ನೂ ಒಂದು ಅರ್ಧ ಗಂಟೆ ವೀಡಿಯೋ ಶೂಟ್ ಮಾಡಿಲ್ಲ, ಅಷ್ಟು ಜಲ್ದಿ ಖಾಲಿ ಆಗಿಬಿಟ್ಟಿದೆ. ಸೌಂಡ್ಸ್ ಬೇರೆ ಬರ್ತಿದೆ. ಸರಿ ಬಾ ಬ್ರೋ. ಸೊ ನಾವು ಹೋಗ್ತಿರ್ಬೇಕಾದ್ರೆ ನೀವು ಬ್ರೋ ಇದು ಹೆಂಗ್ ಬ್ರೋ ಸಾಧ್ಯ? ಇದು ಫುಲ್ ಇತ್ತಲ್ಲ ಹಂಗೆ ಬ್ರೋ ನಡೆಯೋದು. ನನಗಾದ್ರೆ ಈ ಲೈಟ್ ಆಫ್ ಆಗೋಯ್ತು. ಆಚೆ ಕಡೆ ಲೊಕೇಶನಿಂದ ಏನು ಆಚೆ ಕಡೆ ಈ ಲೊಕೇಶನಿಂದ ಆಚೆ ಕಡೆ ಹೋಗೋ ಗಂಟೆ ನನಗೆ ಲೈಟ್ಗಳೇ ವರ್ಕ್ ಆಗಿಲ್ಲ. ಆ ಥರ ಸಿಚುವೇಶನ್ ಎಲ್ಲ ಇತ್ತು. ಬ್ರೋ ಬ್ರೋ ನನಗೆ ಸೀರಿಯಸ್ ಆಗಿ ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸ್ತಿದೆ ಇಲ್ಲಿ. ಬಾ ಬ್ರೋ. ಬ್ರೋ ಇರಿ ಬ್ರೋ. ಹೆಂಗೆ ಬಾ ಬ್ರೋ, ಜೊತೆಗೆ ಬಾ ಬ್ರೋ. ಟೆನ್ಷನ್ ಗಾಬರಿ ಆಗ್ಬೇಡ ಬ್ರೋ. ಇದಕ್ಕೆ ಮೇಲೆ ನೀನು ತುಂಬ ಧೈರ್ಯವಾಗಿರ್ಬೇಕು. ಬ್ರೋ ಸೌಂಡ್ ಹಿಂಗೆ ಕೇಳಿಸ್ತಿದೆ ಬ್ರೋ. ಈ ಲೊಕೇಶನಲ್ಲಿ ಬರೀ ಹಳದಿ ಸೌಂಡ್ ಕೇಳಿಸ್ತಿದೆ ಬ್ರೋ. ಬ್ರೋ ಹೌದು, ಬರೀ ಹಳದಿ ಸೌಂಡ್ ಕೇಳಿಸ್ತಿದೆ. ಹಂಗೆ ಬ್ರೋ ಕೆಲಸದ. ಶಾಕಿಂಗ್ ಆಗ್ತಿದೆ ಬ್ರೋ. ಹೆಂಗ್ ಬ್ರೋ ಇದು ಸಾಧ್ಯ? ಇದು ಬ್ರೋ ಮತ್ತೆ ಸೌಂಡ್ ಹಲೋ ಸೌಂಡು, ಹಲೋ ಸೌಂಡು, ಹಲೋ ಸೌಂಡು ಗುರು. ಈ ರೂಮಲ್ಲಿ ಬಾ ಬ್ರೋ, ಹಿಂದೆನೇ ಬಾ. ಮತ್ತೆ ಸೌಂಡ್ ಕೇಳಿಸ್ತಿದೆ. ಹಲೋ ಥರ ಸೌಂಡು. ಈ ರೂಮ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಆಫ್ ಆಗಿದೆ ಬ್ರೋ. ನೀನು ಬಾ ಬ್ರೋ. ಆ ಮಗುನ ಏನಕ್ಕೆ ಟಾರ್ಚರ್ ಕೊಡ್ತಿದ್ದೀರಾ? ಬ್ರೋ ಸೌಂಡ್ ನಿಮಗೆ ನಾನು ಬ್ರೋ ಹೋಗೋಣ ಬ್ರೋ. ಈಗ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ನಾನು ಈ ಲೊಕೇಶನಿಂದ ಹೋಗ್ಬಿಡ್ತೀನಿ. ದಯವಿಟ್ಟು ಆ ಮಗುನ ಏನು ಬ್ರೋ ಇದು? ಆ ಮಗುನ ಟಾರ್ಚರ್ ಮಾಡಬೇಡಿ ಬ್ರೋ. ಸೌಂಡ್ ಆಗಿಂದ ಬರ್ತಾನೆ ಇದೆ ಬ್ರೋ. ಈ ರೂಮಲ್ಲಿ ಬರ್ತಿದೆ, ಕೆಳಗೆ ಬಂದರೆ ಮೇಲೆ ಬರ್ತಿದೆ ಬ್ರೋ. ಈ ರೂಮ ಆ ರೂಮ ಗೊತ್ತಿಲ್ಲ ಬ್ರೋ. ಬ್ರೋ ಹೆಂಗೋ ಸಾಧ್ಯ ಇದು? ಬ್ಯಾಟ್ರಿ ಕಮ್ಮಿ ಆಗೋದು ಹೆಂಗೋ ಸಾಧ್ಯ ಬ್ರೋ? ಅದು ಬಿಡು ಬ್ರೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಅದಷ್ಟೇ ಹೋಯ್ತು. ಸೌಂಡ್ ಈ ರೂಮಲ್ಲಿ. ಈ ಬ್ಯಾಟಿಗೆ ಲೈಟ್ ಬಿಟ್ರೆ ಇದೊಂದು ತಲೆನೋವು. ಲೈಟ್ ಬಿಡಬೇಡ. ಒಟ್ಲಲ್ಲಿ ಎಲ್ಲೋ ಹಲೋ ಥರ ಸೌಂಡ್ ಬಂತು ಬ್ರೋ. ಈ ರೂಮ ಪಕ್ಕದ ರೂಮ. ಬ್ರೋ 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 ಬೇಡ ಬಿಡಿ, ಬನ್ನಿ. ಗಾಬರಿ ಆಗ್ಬೇಡ. ಅದು ಇದು ಬಿಡು ಬ್ರೋ, ಗಬ್ಬಿನ ಅದು ಬಿಡು. ಟೆನ್ಷನ್ ಆಗ್ಬೇಡ. ಹೋಗೋಣ ಬ್ರೋ. ಆಯಿತು. ನನಗೆ ಎಲ್ಲಾದರೂ ಏನಾದರೂ ಕ್ಯಾಪ್ಚರ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಬ್ರೋ ಮೇಲಿಂದ ಕ್ಯಾಪ್ಚರ್ ಆಯ್ತಲ್ಲ ಬ್ರೋ. ಇನ್ನೇನು ಬ್ರೋ ಮತ್ತೆ ಹೋಗ್ತಿದ್ದೀರಾ? ಸೌಂಡ್ ಕ್ಯಾಪ್ಚರ್ ಅಲ್ಲ ಬ್ರೋ, ರಿಯಾಲಿಟಿ ತೋರಿಸ್ತೀನಿ ಇರಿ ಬ್ರೋ ನಿಮಗೆ. ಬ್ರೋ ರಿಯಾಲಿಟಿ ನೋಡಿದ್ರ ಯಾವಾಗಾದರೂ? ಬೇಡ ಬ್ರೋ, ಹೋಗೋಣ ಬ್ರೋ. ತೋರಿಸ್ತೀನಿ ಬನ್ನಿ ಬ್ರೋ. ಬ್ರೋ ಬೇಡ ಬ್ರೋ, ಏನು ರಿಯಾಲಿಟಿನೂ ಬೇಡ ಬ್ರೋ. ಸದ್ಯಕ್ಕೆ ಲೊಕೇಶನ್ ಆಸೆ ಪಟ್ರಿ ತಾನೆ ಬ್ರೋ. ನಾನು ಆಸೆ ಪಟ್ಟಿದ್ದಕ್ಕೆ ಕರ್ಕೊಂಬಂದ್ಬಿಡ್ತೀರಾ? ನಾನು ಆ್ಯಕ್ಚುಲಿ ನೀನು ಬೇರೆ ಲೊಕೇಶನ್ ಕರ್ಕೊಂಡ್ಬಿಡ್ತೀರಾ ಅಂದ್ಕೊಂಡೆ. ಆವಾಗಲಿಂದ ಸೌಂಡ್ ಮೇಲೆ ಸೌಂಡ್ ಬರ್ತಾನೆ ಇದೆ ಇಲ್ಲಿ ಬ್ರೋ. ಈ ಥರ ಇರುತ್ತಲ್ಲ ಬ್ರೋ, ಮೂಲೆಯಲ್ಲೆಲ್ಲ ಕುತ್ತಿರೋ ಥರ ಇರುತ್ತೆ. ಬ್ಲ್ಯಾಕ್ ಶಾಡೋಗಳು ಕಾಣಿಸುತ್ತೆ. ಬೇಡ ಬ್ರೋ, ನಾನು ಯಾವ ಶಾಡೋನು ಬೇಡ ಬ್ರೋ. ಹೊರಡೋಣ ಬನ್ನಿ ಬ್ರೋ. ಹೋಗೋಣ ಇರಿ ಬ್ರೋ. ಯಾವ ಶಾಡೋನು ಬೇಡ, ಬನ್ನಿ ಬ್ರೋ. ಸುಮ್ಮನೆ ಯಾಕೆ? ಹೋಗೋಣ ಇರಿ ಬ್ರೋ. ಲಾಸ್ಟ್ ಇನ್ನೊಂದ್ಸಲಿ ರೀಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ ಬ್ರೋ. ಯಾವ ಚೆಕ್ ಬೇಡ ಬ್ರೋ. ಮತ್ತೆ ಅಯ್ಯೋ ಏನಪ್ಪ ಇದು ಗುರು?
ಅಮ್ಮ ಇಲ್ಲಿ ನೋಡಮ್ಮ, ಯಾರಿದ್ದೀರೋ ಏನೋ, ಆ ಮಗುನ ಏನಕ್ಕೆ ಆ ಥರ ಟಾರ್ಚರ್ ಕೊಡ್ತಿದ್ದೀರಾ? ನಾವು ಇಲ್ಲಿ ಒಳಗಡೆ ಇರೋ ಗಂಟ ಆ ಮಗುನ ಟಾರ್ಚರ್ ಇಕ್ತಾನೆ ಇರುತ್ತೆ ಬ್ರೋ. ಮಗುನ ಟಾರ್ಚರ್ ಇಕ್ಕಿದ್ರೆ ಆ ಮಗು ಹಲೋ ಥರ ಸೌಂಡ್ ಕೇಳಿಸ್ತಾನೆ ಇರುತ್ತೆ ಬ್ರೋ. ನಾನು ಹೋಗ್ಬಿಡ್ತೀನಿ, ಇನ್ನೊಂದು 2 ನಿಮಿಷ ಅಷ್ಟೇ, ಇನ್ನೊಂದು 2 ನಿಮಿಷ ಅಷ್ಟೇ ಬ್ರೋ. ಗಾಬರಿ ಆಗಬೇಡಿ, ಇರಿ ಬ್ರೋ. ನಾನು ಏನಾದ್ರು ಕಾಣಿಸುತ್ತಾ ಅಂತ ಟ್ರೈ ಮಾಡ್ತಿದ್ದೀನಿ. ಮೇಲ್ಗಡೆ ಏನು ಕಾಣಿಸಿಲ್ವಲ್ಲ, ಅದು ನನಗೆ ಕಾಣಿಸ್ತು ಬ್ರೋ. ಈ ಕ್ಯಾಮ್ರಾ ಕ್ಯಾಪ್ಚರ್ ಆಗಿಲ್ಲ ಆ ಮಗುನ ಏನು ಟಾರ್ಚರ್ ಕೊಡ್ತಾಯಿತ್ತು ಗುರು, ನಿನ್ಗೆ ಅರ್ಥ ಆಗ್ತಿದ್ಯಾ? ಹೋಗೋಣ ಆಗೋಯ್ತು ಬ್ರೋ, ಅಷ್ಟೇ ಎಲ್ಲ. 1:30 ಆಗೋಯ್ತಾ? 1:30 ಆಯ್ತಾ? ಅಯ್ಯೋ ಗುರು, ಆಯ್ತಾಯ್ತು, ನಾವು ಹೋಗ್ತಾ ಇದ್ದೀರಾ. ಆ ಮಗುನ ಬಿಟ್ಬಿಡಿ. ಅದು ಏನು ಬುದ್ಧಿ ಹಿಡ್ಕೊಂಡಿದ್ದೀರಾ ನೀವು ಆ ಮಗುನ ಟಾರ್ಚರ್ ಕೊಡೋದು? ಹಂಗೆ ಬ್ರೋ ಕೇಳಿಸೋದು ಬ್ರೋ. ಒಂದೇ ಒಂದು ನಿಮಿಷ ನೀನು ಆಚೆ ಇರ್ತೀಯಾ? ನನ್ನ ಮೇಲೆ ಹೋಗ್ಬಿಡ್ತೀನಿ, ನನ್ನ ಜೊತೆಗೆ ಬಿಡ್ತೀಯಾ? ಅದು ಗಬ್ಬಿಲ್ಲ ಬಿಡು ಬ್ರೋ, ಬಂತದು ಹೋಯ್ತು ಬಿಡು. ಹಾಂ, ನಾನು ಒಂದೇ ಒಂದು ಸೆಕೆಂಡ್ ಮೇಲೆ ಸೌಂಡ್ ಕೇಳಿಸ್ತಿದೆ ಬ್ರೋ. ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ನನ್ನ ಜೊತೆ ಬರ್ತೀಯಾ? ಅದೇ ಬ್ರೋ, ಇವಾಗ ಇಬ್ಬರೇ ಇರೋದು. ನೀನು ಆಚೆ ಇರ್ತೀನಿ ಅಂದರೆ ಆಚೆ ಇರು. ಸರಿ, ಒಂದೇ ಒಂದು ಸಲ ಹೋಗ್ಬಿಟ್ಟು ಪಟ್ಟಂತ ಬಂದು. ಹ್ಞೂ ಬ್ರೋ, ಕೇಳಿಸ್ತಿದೆ. ಅದಕ್ಕೇನೆ ಏನಾದರೂ ಕ್ಯಾಪ್ಚರ್ ಆಗುತ್ತಾ ಅಂತ ನಾನು ಅಷ್ಟೇ ಬ್ರೋ. ಕ್ಯಾಪ್ಚರು ನನಗೆ ಕಾಣಿಸ್ತು ಬ್ರೋ, ಕ್ಯಾಮ್ರಾದಲ್ಲಿ ಆಗಿಲ್ಲ. ಒಂದೇ ಒಂದು ಸೆಕೆಂಡ್ ಮೇಲೆ ಹೋಗ್ಬಿಟ್ಟು ಬಂದ್ಬಿಡೋಣ, ಬನ್ನಿ. ಇರಲಿ ಬ್ರೋ, ಏನಾಗಲ್ಲ ಬ್ರೋ, ಏನಾಗಲ್ಲ ಬಾ ಬ್ರೋ, ಏನಾಗಲ್ಲ ಬಾ ಬ್ರೋ. ಆ ಮಗುನ ಏನು ಟಾರ್ಚರ್ ಕೊಡ್ತಾ ಇತ್ತು ನೋಡಿ ಫ್ರೆಂಡ್ಸ್, ಯಾವ ಥರ ಸೌಂಡ್ ಬರ್ತಾಯಿದೆ. ನಾನು ಬರಲ್ಲ ಬಿಡಿ, ನಾನು ಬರಲ್ಲ ಬಿಡಿ, ಆ ಮಗುನ ಬಿಟ್ಬಿಡಿ. ಸೊ ಫ್ರೆಂಡ್ಸ್, ನಾವು ಅಲ್ಲಿ ಹತ್ರಕ್ಕೆ ಹೋದಷ್ಟು ಇಲ್ಲ ಹಾಕು ಬ್ರೋ ಲೈಟು. ಏನಿಲ್ಲ ಬಿಡು ಬ್ರೋ. ಸೊ ಫ್ರೆಂಡ್ಸ್, ನಾವು ಬೇಡ ಬ್ರೋ, ಇಲ್ಲಿ ಇದ್ದಷ್ಟು ಆ ಮಗುನ ಟಾರ್ಚರ್ ಇಕ್ತಾನೆ ಇದೆ. ನಾವು ಒಳಗಿದ್ದಷ್ಟು ಸೌಂಡ್ ಮಾಡ್ತಾನೆ ಇದೆ ಬ್ರೋ, ಬಿಡ್ತಾನೆ ಇಲ್ಲ. ಆ ಮಗುನ ಟಾರ್ಚರ್ ಮಾಡ್ತಿರೋದು ಬ್ರೋ, ಅದು ನಿಮ್ಗೆ ಗೊತ್ತಾಗ್ತಿದ್ಯಾ? ಹೌದು, ಅದೇನೆ ಬ್ರೋ. ಕೆಳಗೆ ಬಂದಾಗ ಮೇಲ್ ಸೌಂಡ್ ಕೇಳಿಸ್ತದೆ, ಅದೇನಂತ ಗೊತ್ತಾಗ್ತಿಲ್ಲ. ಹಂಗೆ ಬ್ರೋ ಆಟ ಆಡ್ಸೋದು, ಆ ಮಗುನ ಕರ್ಕೊಂಡೋಗಿ ಟಾರ್ಚರ್ ಮಾಡುತ್ತೆ ಬ್ರೋ. ಅದೇ ಬ್ರೋ ಇಲ್ಲಿ ಬಂದಿರೋ ರಾಮಾಯಣ. ಸೊ ಫ್ರೆಂಡ್ಸ್ ನೋಡಿ, ಇದೇ ಲೊಕೇಶನು. ಬ್ರೋ 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 ಮೇಲೆ ಕಾಣಿಸ್ತಾ ಬ್ರೋ ನಿಮಗೆ? ಮೇಲೆ ಟಾರ್ಚ್ ಹಾಕಿ ಕುಡೀಲಿ. ಎಲ್ಲೇ ಬ್ರೋ? ಇಲ್ಲಿ ಬ್ರೋ. ಇಲ್ವಲ್ಲ ಬ್ರೋ. ಬ್ರೋ ಬ್ರೋ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿ ತೋರಿಸಿಲ್ವಾ ಬ್ರೋ ನೀವು? ಇಲ್ಲ ಬ್ರೋ. ಬ್ರೋ ಇಲ್ಲಿ ಬ್ರೋ, ಲಾಸ್ಟ್ ಟೈಮು ಇಲ್ಲಿ ಅಲ್ಲಿ ಕಾಣಿಸಿಲ್ಲ ಬ್ರೋ. ಇಲ್ಲಿ ಕಾಣಿಸ್ತಿತ್ತು, ಇಲ್ಲಿ ಮೂವ್ ಆಗಿದೆ ಅಷ್ಟೇನೆ. ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಇಲ್ಲಿ ರೋಡಲ್ಲಿ ಬ್ರೋ 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 ನೋಡಿ ಬ್ರೋ 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 ಇಲ್ಲಿ ನೋಡಿ ಬ್ರೋ, ಇಲ್ಲಿ ಹೆಂಗ್ ಬ್ರೋ, ಇಲ್ಲಿ ಬ್ಲ್ಯಾಕ್ ಆಗಿ ಗ್ರೌಂಡಾಗಿ ಹಿಂಗೆ ತೋರಿಸ್ತೀವಿ ಕಾಣಿಸ್ತಿದೆ ಬ್ರೋ. ಅದೇನು ಬಗ್ ನೋಡ್ತಿದ್ದಿ ಏನು ಬ್ರೋ ಅದು? ಏನಿರಲ್ಲ, ಬಿಟ್ಬಿಡು ಬ್ರೋ, ತಲೆ ಕೆಡ್ಸ್ಕೊಂಬೇಡ, ಗಾಬರಿ ಆಗ್ಬೇಡ. ಸೀರಿಯಸ್ ಆಗಿ ಆ ಕಡೆ ಬನ್ನಿ ಬ್ರೋ. ಏನಿಲ್ಲ ಬ್ರೋ, ಏನಂತ ಗೊತ್ತಾಗ್ತಿಲ್ಲ ಆ ಕಡೆ. ಏನಿಲ್ಲ ಬಿಡು ಬ್ರೋ, ನಮ್ಮ ನೇರ್ಲೇನಾದರೂ ಇರುತ್ತೆ ಬ್ರೋ. ಫಸ್ಟ್ ವಿಡಿಯೋಗೆ ನೀನು ಇಷ್ಟೊಂದು ಗಾಬರಿಯಾಗಿ ನನ್ನ ಇಷ್ಟೊಂದು ಗಾಬರಿ ಮಾಡಿಸಿದ್ರೆ ಹೆಂಗೆ ಬ್ರೋ? ಹಳೋ ಸೌಂಡ್ ಬ್ರೋ, ರಿಯಾಲಿಟಿ ಬ್ರೋ, ಎಕ್ಸ್ಪೀರಿಯನ್ಸ್ ಮಾತ್ರ ಹೆಂಗಿದೆ ಬ್ರೋ. ಇಲ್ಲಿ ಕೆಳಗೆ ಬಂದಾಗ ಮೇಲೆ ಬರುತ್ತೆ, ಮೇಲೆ ಬಂದಾಗ ಕೆಳಗೆ ಬರ್ತಿದೆ. ಸರ್ ಬಾ ಬ್ರೋ ಈ ಕಡೆ, ಲೈವ್ ಎಕ್ಸ್ಪೀರಿಯನ್ಸು ಅದು ಕೊಡು ಬ್ರೋ. ಈ ಕಡೆ ಇಕ್ಕು ಬ್ರೋ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆಯಾ ಕ್ಲೀನಾಗೆ? ಸೊ ಫ್ರೆಂಡ್ಸ್, ಈ ಲೊಕೇಶನಿಂದ ನಾವು ಇವಾಗಾದರೆ ಓಡ್ತಾ ಇದ್ದೀರಿ. ಸೊ ನಮ್ಮ ಬ್ರೋ ಆಸೆ ಪಟ್ಟರು ಅಂತ ಈ ಲೊಕೇಶನ್ಗೆ ಕರ್ಕೊಂಬಂದೆ ನಾನು. ಸೊ ಲಾಸ್ಟ್ ವೀಡಿಯೋಗಳಲ್ಲಿ ಏನೆಲ್ಲ ನಡೀತೋ ಅದೇ ರೀತಿ ನಡೀತಾ ಇದೆ ಬ್ರೋ. ಅದಕ್ಕಿಂತ ಇನ್ನೂ ಜಾಸ್ತಿನ ಸೌಂಡ್ ಕೇಳಿಸ್ತೈತೆ ಮೇಲೆಲ್ಲ. ಸೊ ನಾವು ಈ ಲೊಕೇಶನಿಂದ ಆದರೆ ಹೋಗ್ತಾ ಇದ್ದೀರಿ, ಯಾಕಂದರೆ ನಾವು ಆ ಲೊಕೇಶನಲ್ಲಿ ಇದ್ದಷ್ಟು ಆ ಮಗುನ ತುಂಬ ಟಾರ್ಚರ್ ಕೊಡ್ತಾಯಿದೆ. ಬ್ರೋ ಎಕ್ಸ್ಪೀರಿಯೆನ್ಸು ಆಗಿದ್ದಾರೆ. ಸೊ ಆ ಮಗುಗೆ ನಾವು ತುಂಬ ತೊಂದರೆ ಕೊಡೋದು ನಮ್ಗೆ ಇಷ್ಟ ಇಲ್ಲ. ಅದರಿಂದ ಬ್ರೋ ಕೇಳಿಸಿದ್ಯಾ ಬ್ರೋ ಮತ್ತೆ ಅಳೋದು?
ಬ್ರೋ ನಾವು ಇಲ್ಲಿಂದ ಹೊರಡೋಣ ಬ್ರೋ. ಈ ರೂಮು ಬ್ರೋ ಬನ್ನಿ ಬ್ರೋ ಇಲ್ಲಿ ಯಾಕೊತ್ತು ಸೇಫ್ ಇಲ್ಲ ಅನ್ನಿಸ್ತಿದೆ ಬ್ರೋ. ನಾವಿನ್ನೂ ಅಲ್ಲಿ ದೂರ ಹೋಗ್ಬೇಕು ಬ್ರೋ. ಸೊ ಫ್ರೆಂಡ್ಸ್, ಇಲ್ಲಿಗಾದರೆ ಈ ವಿಡಿಯೋ ಎಂಡ್ ಮಾಡ್ಕೊತೀನಿ ಬ್ರೋ. ಅದು ಕೊಡಿ ಇಲ್ಲಿ ಕಡೆ ಬನ್ನಿ. ಹೆಂಗನ್ನಿಸ್ತು ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ನನ್ನ ಲೈವ್ ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ ಎದುರ್ಕೊಂಡೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಬ್ರೋ ಜೊತೆ. ಇನ್ನು ಅಪ್ಕಮಿಂಗ್ ವೀಡಿಯೋಸ್ ಜೊತೆ ಅವ್ರ ಜೊತೆನೇ ಮಾಡ್ತೀನಿ ನಾಳೆ ಆ ಲೊಕೇಶನ್ಗೆ ಬ್ರೋ. ಫಸ್ಟು ಇಲ್ಲಿಂದ ಹೋದ್ರೆ ಸಾಕಾಗ್ತಿದೆ ಬ್ರೋ. ಇಷ್ಟೊಂದು ಸೌಂಡ್ ಕೇಳಿಸ್ತಿದ್ಯಲ್ಲ, ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೋ ಬ್ರೋ. ಹೆಂಗೆ ಬ್ರೋ ಮಾಡ್ತೀರಾ ನೀವು? ಅದು ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆನೇ ಮಾಡ್ತಿರ್ತೀನಿ. ಇನ್ನು ಹೆಂಗಿರುತ್ತೋ ನೋಡ್ಬೇಕು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತೂ ಥ್ರಿಲ್ಲಿಂಗ್ ಆಗಿತ್ತು ಬ್ರೋ. ನನಗಂತೂ ಅಂದ್ಕೊಂಡೇ ಇರಲಿಲ್ಲ. ಹಂಗೆ ಬ್ರೋ ಇರುತ್ತೆ. ನೀವು ಡೌಟ್ಗಳೆಲ್ಲ ಕೇಳಿದ್ರಿ, ಏನು ಬ್ರೋ ಹೆಂಗೆ ಬ್ರೋ ಇದೆಲ್ಲ ಅಂತ. ಅದೇ ಅಂದ್ಕೊಂಡಿದ್ದೆ, ನೀವು ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳಿದ್ರೆ. ಇಲ್ಲಿ ನೋಡಿದ್ರೆ ಇನ್ನೂ ಡಬಲಾಗೆ ತೋರಿಸ್ತಿದೆ ಇಲ್ಲಿ. ಅದು ನನ್ನ ಹೆಸರು ಬೇರೆ ತೋರಿಸ್ತಿದೆ ಬ್ರೋ. ನನ್ನ ಹೆಸರು ತೋರಿಸ್ದಾಗೆಲ್ಲ ಸೌಂಡ್ ಕೇಳಿಸ್ತಿದ್ರು ಬ್ರೋ. ಅದು ಹಂಗೆ ಬ್ರೋ ಆಗೋದು. ನಾನು ಶಾಕ್. ಅದು ಏನು ನನ್ನ ಹೆಸರು ಹೇಳಿ ಕರೆದಾಗಲ್ಲ ನನ್ನ ಸೌಂಡ್ ಕೇಳಿಸ್ತಿದ್ದಿಲ್ಲ ಅಂತ. ಸರಿ ಬ್ರೋ, ಇಲ್ಲಿಂದ ಆದರೆ ಇವಾಗ ಓಡೋಣ ಬ್ರೋ. ಅಲ್ಲಿ ಬ್ಲ್ಯಾಕ್ ಅಲ್ಲಿ ಅವಾಗಲಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀರ ಏನಂತ ಗೊತ್ತಾಗ್ತಿಲ್ಲ ಬ್ರೋ. ನೀವು ಅಲ್ಲೇನು ಇಲ್ಲ ಬ್ರೋ, ನಾನು ನೋಡಿದೆ. ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಿನ್ಗೊಬ್ಬನಿಗೆ ಹಂಗೆ ಕಾಣಿಸ್ತಿದೆ ಏನಂತ ಗೊತ್ತಿಲ್ಲ, ಬಟ್ ಅಲ್ಲೇನು ಕಾಣಿಸಿಲ್ಲ. ನೋಡಿದಾಗ ಗೊತ್ತಾಗುತ್ತೆ ಬ್ರೋ. ಕ್ಯಾಪ್ಚರ್ ವೀಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಬ್ರೋ. ನನಗೆ ಇದು ಎಲ್ಲದಕ್ಕಿಂತ ಬಿಡಿ ಬ್ರೋ, ಇವಾಗ ಜಸ್ಟ್ ಒಳಗೆ ಎಂಟ್ರಿ ಆಗ್ತಾನೆ ನಾನು ಬ್ಯಾಟ್ರಿ ಚೇಂಜ್ ಮಾಡಿರೋದು. ಇದ್ದಕ್ಕಿದ್ದಂಗೆ ಆಫ್ ಆಯ್ತಲ್ಲ. ಹಂಗೆ ಬ್ರೋ ಆಗೋದು. ಟಾರ್ಚ್ಗಳು ವರ್ಕ್ ಆಗಲ್ಲ, ಲೈಟ್ಗಳು ವರ್ಕ್ ಆಗಲ್ಲ. ಸೊ ಫ್ರೆಂಡ್ಸ್, ಈ ಕಡೆ ಬನ್ನಿ ಬ್ರೋ. ನಮ್ಮ ಆಡಿಯನ್ಸ್ಗೆ ನಾನು ಇನ್ನೊಂದು ಹೇಳ್ಕೊಬೇಕು. ಇದು ನೀವು ಲೈಟಿಗೆ ಹಿಂಗೆ ಲೈಟಿಗೆ. ಸೊ ಫ್ರೆಂಡ್ಸ್, ಇಷ್ಟು ದಿನ ವೀಡಿಯೋ ಮಾಡಿಲ್ಲ. ಕಾರಣ ಎಲ್ಲರಿಗೂ ಗೊತ್ತಿದೆ, ನನಗೆ ಮೈಸೂರು ಇಲ್ದಿರಂಗೆ ಆಗಿತ್ತು. ಮತ್ತು ಹೊಟ್ಟೆ ಒಳಗಡೆ ಗೆಡ್ಡೆ ಬಂದಿತ್ತು ಅಂತಂದ್ಬಿಟ್ಟು ಎಲ್ಲರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಾನು ತಿಳಿಸ್ಕೊಟ್ಟಿಲ್ಲ, ನಾನು ಉದಯನಾಗೆ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅವ್ರು ಬಂದುಬಿಟ್ಟು ವೀಡಿಯೋ ಹಾಕ್ಬಿಟ್ರು. ಸೊ ಇವಾಗ ಏನಾಯಿತು, ಹೆಂಗಿದ್ದೀರಾ ಅಂತ ಕೇಳಿದ್ರೆ ಇವಾಗ ನಾನು ಚೆನ್ನಾಗಿದ್ದೀನಿ. ಬಟ್ ಸರ್ಜರಿ ರೇಂಜಿಗಂತ ನನಗೆ ಸ್ಟಾರ್ಟಿಂಗ್ ಬಂತು. ಆಮೇಲೆ ಒಂದು ಅಂಕಲ್ ದೇವ್ರ ಥರ ಸಿಕ್ಕಿದ್ರು. ಅವ್ರು ಇದ್ಬಿಟ್ಟು ಒಂದು ತಮಿಳ್ನಾಡು ಕಡೆ ಒಂದು ಔಷಧಿ ಕೊಡ್ತಾರೆ ನೋಡಪ್ಪ, ಅಲ್ಲಿ ಹೋಗಿ ನೀನು ಅಲ್ಲಿ ಹೋದ್ರೆ ನೀನು ಕ್ಯೂರ್ ಆಗುತ್ತೆ ಅಂತಂದರು. ಅಲ್ಲಿ ಬಂದ್ಬಿಟ್ಟು 3 months ಕೋರ್ಸ್ ಥರ ತೊಗೊಬೇಕಂತೆ ಟ್ಯಾಬ್ಲೆಟ್ಸು. ಅದು ತೊಗೊಂಡ್ರೆ ಕ್ಯೂರ್ ಆಗಿಬಿಡುತ್ತೆ ಅಂತಂದರು. ಸೊ ಅಲ್ಲೋಗಿ ನಾನು ಇವಾಗ ಮೆಡಿಸನ್ ತೊಗೊಂಬಂದಿದ್ದೀನಿ. ಇವಾಗ ನಾನು 2 ದಿವಸ ಅಂದರೆ ಸ್ಟಾರ್ಟಿಂಗ್ ನಾನು ಆ ಮೆಡಿಸನ್ 2 ದಿವಸ ಯೂಸ್ ಮಾಡಿದ ತಕ್ಷಣ ನನಗೆ ಊಟ ಎಲ್ಲ ಚೆನ್ನಾಗಿ ಸೇರೋದು ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ತುಂಬ ಮೆಡಿಸನಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಮತ್ತು ಅದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ. 1 lakh ಪ್ಲಸ್ಸು ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರಂತೆ. ಇದೆಲ್ಲ ನಾನು ತಿಳ್ಕೊಂಡೇ ಹೋಗಿರೋದು. ಇವಾಗ ನಾನು ಎಕ್ಸ್ಪೀರಿಯೆನ್ಸ್ ಆಗ್ತಿದ್ದೀನಿ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಸೊ ಆ ಥರ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಅವ್ರ ಅಡ್ರೆಸ್ ಎಲ್ಲ ಕೊಡ್ತೀನಿ. ಇವಾಗ ಆರಾಮಾಗಿದ್ದೀನಿ. ಇದಕ್ಕೆ ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಪ್ರಜ್ವಲ್ ಬ್ರೋ ನಮ್ಮ ಜೊತೆ ಟೀಮ್ ಆಗಿದ್ದಾರೆ ಇವಾಗ. ಸೊ ಅವ್ರು ನಮ್ಮ ಜೊತೆ ಇರ್ತಾರೆ. ಬ್ರೋ ಒಂದೇ ವೀಡಿಯೋಗೆ ಏನೋ ಎದುರ್ಕೊಂಡು ಮತ್ತೆ ಬರಲ್ಲ ಅಂತ ಹೇಳ್ಬೇಡ ಬ್ರೋ. ಆಯಿತಾ? ಈ ಥರ ಎಲ್ಲ ಆಗ್ತಾ ಫಸ್ಟ್ ಟೈಮ್ ಅಲ್ವಾ, ಅದು ಸ್ವಲ್ಪ ಇರುತ್ತೆ ಬ್ರೋ. ಒಟ್ಲಲ್ಲಿ ನಿನಗೆ ಲೈವ್ ಎಕ್ಸ್ಪೀರಿಯನ್ಸ್ ಅಂತೂ ಹೋಗ್ಬಿಡುತ್ತೆ. ಥ್ರಿಲ್ಲಿಂಗ್ ಬ್ರೋ. ನಿಜವಾಗ್ಲೂ ತುಂಬ ಕೈ ಜೋಡಿ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ರಿ. ನಿಜವಾಗ್ಲೂ ಎಲ್ಲರಿಗೂ ತುಂಬ ಧನ್ಯವಾದ. ನನಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಯಾರ್ಯಾರೆಲ್ಲ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡು ಅವ್ರ ಕೈಯಲ್ಲಿ ಆಗಿಲ್ಲ ಅಂಥವ್ರು ಇದ್ದಾರೆ. ಸೊ ಅಂಥವ್ರಿಗೂ ಹೆಲ್ಪ್ ಮಾಡೋ ಥಾಟ್ ಆದರೂ ಬಂತಲ್ಲ, ಅದು ಸಾಕು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಂಥ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ನನಗೆ. ಸೊ ಇದೇ ರೀತಿ ಅವ್ರ ಚಾನಲ್ ಲಿಂಕು ಕೊಡ್ತೀನಿ ನಾನು. ಸೊ ಅವರು ತುಂಬ ಕಷ್ಟಪಡ್ತಿದ್ದಾರೆ, ನಮ್ಮ ಥರನೇ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು. ಸೊ ಹೊಸ ಯೂಟ್ಯೂಬರು, ಅವ್ರ ಚಾನಲ್ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಅವ್ರಿಗೂ ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಟಾಟಾ, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.